कल्याणं हरिर्हयमुखाभिदः गुरुश्च मध्वनामा मे वरदोस्तु निरन्तरं कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेदशास्त्रपुराणाब्धिविक्रीडनविशारदा श्रीसत्यध्यानतीर्थाख्यानुपतिष्ठे गुरुन् मम। वेदशास्त्रपुराणार्थरसबीजोषवर्षकान् शिष्यवात्सल्यभरितान् जार्यहाळगुरुं भजे। यस्य स्मरणमात्रेण धर्मदीक्षा विवर्धते वन्दे तान् श्रीनिवासार्यान् मम विद्यागुरुं सदा। श्रीगुरुभ्यो नमः। हरिः ओम्। श्रीशप्रीत्यै प्रजातः सुमहितमहिमा श्रीहनुमान्निदेशात् रामस्योल्लङ्घिताब्धिः सहरिरथगतः सेतुनापिष्टदुष्टः भूवृन्नी रावणारिं पुरगमुरुजयन् पूजयित्वा ससीतं पश्यन् किं पूरुषेतं सततमपि महान् प्राणमुख्यो बतान्माम्। ಸೇತುನಾಪಿಷ್ಟದುಷ್ಟಃ ರಾವಣನಿಗೆ ಹನುಮಂತ ದೇವರು ತಾವು ಒಂದು ಬಾರಿ ಏನು ಮಾಡಿದ್ರಂದ್ರೆ ಅವಕಾಶವನ್ನು ಕೊಡ್ತಾರೆ ಯುದ್ಧರಂಗದಲ್ಲಿ, ನೀನೊಂದು ಬಾರಿ ಗುದ್ದಿ ಬಿಡು, ಆಮೇಲೆ ನಾನೊಂದು ಸರ್ತೆ ಗುದ್ದುತ್ತೀನಿ ಅಂತ. ಮೊದಲ ಅವಕಾಶ ಯಾರಿಗೆ ಅಂದ್ರೆ ರಾವಣನಿಗೆ ಕೊಡ್ತಾರೆ. ಯಾಕೆಂದ್ರೆ ಎರಡನೇ ಅವಕಾಶ ನೀ ಪಡೆದ್ರೆ ನಾಲ್ಕು ಗುದ್ದಿದಾಗ ನೀ ಸತ್ತೋಗ್ಬಿಟ್ರೆ ನಿಂತಿ. ಕದಾಚಿತ್ ಮೊದಲೇ ಏನಾರ ಅವಕಾಶ ಸಿಕ್ಕಿತ್ತಂದ್ರೆ ನಾನು ಒಂದೆರಡು ಗುದ್ದಿರಿ ಅಂತಂದು ನಂಬಾರ್ದು. ಅದಕ್ಕಾಗಿ ರಾವಣನಿಗೆ ಎಲ್ಲ ಬಲ ಉಪಯೋಗಿಸಿ ಗುದ್ದು ಅಂತ ಹೇಳಿಕೊಟ್ರಂತೆ. ರಾವಣ ಗುದ್ದಿದ ಏನಾಗ್ಲಿಲ್ಲ. ವಾಪಸ್ ಹನುಮಂತ ದೇವರು ಗುದ್ದಿದಾಗ ರಾವಣ ಅನ್ನಂತೆ, ಯಾಕೋ ಈ ರೀತಿ ಎಂದು ಏಟು ತಿಂದಿರಲಿಲ್ಲ ಅಂತ ಹೇಳಿದ್ದ. ನಾನು ಬೇಕಾದಷ್ಟು ಜನರ ಹತ್ರ ಏಟು ತಿಂದಿದ್ದೀನಿ, ಆದರೆ ಈ ಏಟು ಎಂದೂ ತಿಂದಿರಲಿಲ್ಲ ಅಂತ ಹೇಳಿದ್ದೆ. ಯಾಕೆ ಆ ಏಟು ಕೊಟ್ಟರು ಅಂದರೆ ಸೀತಾ ಸಂತರ್ಜನ ಅಗ್ರೋತ್ತರಂ ಅಂತ ಹೇಳಿ ಸೀತಾದೇವಿಯನ್ನ ಬೈದಿದ್ದಕ್ಕೋಸ್ಕರವಾಗಿ ಆ ಏಟನ್ನು ರಾವಣನಿಗೆ ಹೊಡೆದಿದ್ರಂತ ಹನುಮಂತ. ವಾಸ್ತವದಲ್ಲಿ ಹೊಡೆಯೋದು ಅನ್ನೋದ್ರಲ್ಲೂ ಬಹಳ ವಿಚಿತ್ರ ಇದೆ. ಹನುಮಂತ ದೇವ್ರಿಗೆ ಏನು ಬಲ ಇತ್ತು ಆ ಬಲ ಎಲ್ಲ ಸೇರಿಸಿ ಹೊಡೆದ್ಬಿಟ್ರೆ ರಾವಣನೇ ಸತ್ತೋಗ್ಬಿಡ್ತಾನೆ. ಅಷ್ಟು ಹೊಡೆಯೋಂಗಿಲ್ಲ. ಇದೊಂಥರ ಹೆಂಗೆ ಅಂದರೆ ಏಟು ಬಿದ್ದಿರಬೇಕು, ಅವನಿಗೆ ನೋವಾಗಿರಬೇಕು, ಅವನು ಕಷ್ಟಪಟ್ಟಿರಬೇಕು, ಆದ್ರೆ ಸತ್ತಿರಬಾರ್ದು. ತುಂಬಾ ತೂಕಕ್ಕೆ ಹಾಕಿದಂಗೆ ಕೆಲಸ ಮಾಡಬೇಕು. ಇದೇ ಬಲ ಅಂತ ಹೇಳಿ ಜೋರಾಗಿ ಹೊಡೆದ್ಬಿಟ್ರು ಅಂದ್ರೆ ಸತ್ತೋಗ್ಬಿಡ್ತಾನ. ಅವ ಸತ್ತೋಗ್ಬಿಟ್ಟ ಅಂತಂದ್ರೆ ಬೇರೆ ಏನ್ ಸಮಸ್ಯೆ ಅಂದ್ರೆ ಪರಮಾತ್ಮ ಅವನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ವರ ಕೊಟ್ಟಿದ್ದಾನೆ. ಯಾರಿಗೆ? ಸನಕಾದಿ ಮಹರ್ಷಿಗಳಿಗೆ ಮೊದಲು, ಆಮೇಲೆ ಜಯ ವಿಜಯ. ಸನಕಾದಿ ಮಹರ್ಷಿಗಳು ಪ್ರಧಾನ. ಯಾಕೆ ಅಂದ್ರೆ ಅವರು ಆಸುರೀಂ ಯೋನಿಮಾಪ್ಸ್ಯಥ ಅಂತ ಹೇಳಿಬಿಟ್ಟು ಶಾಪ ಹೇಳಿದ ತಕ್ಷಣ ಪರಮಾತ್ಮ ತಥಾಸ್ತು ಅಂತ ಹೇಳಿದ್ನಲ್ಲ, ಅದು ಸನಕಾದಿ ಮಹರ್ಷಿಗಳಿಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಗೌರವ. ಅವರಿಗೆ ಏನು ಹೇಳಿದ್ದಾನೆ ಅಂದ್ರೆ 3 ಜನ್ಮದಲ್ಲೇ ಇವರನ್ನ ನಾನೇ ಏನು ಮಾಡ್ತೀನಿ, ಅವತಾರವನ್ನು ಮಾಡಿ ಸಂಹಾರ ಮಾಡಿ ಬರ್ತೀನಿ ಅಂತ ಹೇಳಿದ್ದಾನೆ. ಈಗ ಒಂದು ವೇಳೆ ಹನುಮಂತ ದೇವರು ತಮ್ಮ ಏಟಿನಿಂದ ಅವ್ರು ಸತ್ತೋಗ್ಬಿಟ್ರಂದ್ರೆ ಭಗವಂತ ಮಾಡಿರ್ತಕ್ಕಂತಹ ಸಂಕಲ್ಪ ವಿರುದ್ಧವೂ ಭಗವಂತನ ಮಿಥ್ಯಾಭಾಷಿತ್ವವೂ ಏನಾಗ್ತದೆ ಅಂದರೆ ಜಗತ್ತಿನಲ್ಲಿ ಪ್ರಸ್ತುತ ಆಗ್ತದೆ. ಹಾಗಾಗಬಾರ್ದು. ರಾವಣ ಸಾಯಬಾರ್ದು. ಆದರೆ ರಾವಣ ಏಟು ತಿಂದಿಲ್ಲ, ನನಗೇನು ಸಂಬಂಧ ಆಗಲಿಲ್ಲ, ಏನೋ ಏಟು ಬಿದ್ದಂಗೆ ಅನ್ನಿಸ್ಲಿಲ್ಲ ಅಂತನೂ ಅನ್ನಬಾರ್ದು. ಅವನು ಏಟು ತಿಂದಿರಬೇಕು, ಅವನಾಗಿ ಬಾಯ್ಬಿಟ್ಟು ಹೇಳಿರ್ಬೇಕು. ಯಾಕೆ ಈ ರೀತಿ ಏಟನ್ನು ಅವನು ನೆನ್ಪಿಟ್ಕೊಳ್ಳೋಂಥ ಏಟು ಹೊಡೆಯುವಂಥದ್ದು ಅಗತ್ಯ ಇವ್ರಿಗೇನಿತ್ತು ಅಂದರೆ ಸೀತಾದೇವಿಯನ್ನ ವಾಸ್ತವದಲ್ಲಿ ಬೈದನಂತೆ ರಾವಣ. ಎಲ್ಲಿ ಸೀತಾದೇವಿಯನ್ನು ಬೈದಿರುವಂತಹ ಉಲ್ಲೇಖ ಇಡೀ ರಾವಣನ ಜೊತೆಗೆ ಸೀತಾದೇವಿಯ ಮಾತುಕತೆಗಳು ಎಷ್ಟಿದ್ದಾವೋ ಅಷ್ಟೂ ಮಾತುಕತೆಗಳನ್ನ ಪರ್ಯಾಲೋಚನೆ ಮಾಡಿದ್ರು ಒಂದೇ ಒಂದು ಕಡೆನೂ ಸೀತಾದೇವಿಯನ್ನು ಬೈದಿದ್ದ ಮಾತು ನಿಮ್ಗೆ ಸಿಗೋದಿಲ್ಲ. ಇಡೀ ಸಮಗ್ರ ರಾಮಾಯಣ ನೋಡಿದ್ರು ಎಲ್ಲೂ ಸಿಗೋದಿಲ್ಲ ನಿಮಗೆ. ಯಾಕಂದ್ರೆ ಸೀತಾದೇವಿಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಹೊರಟಿರ್ತಕ್ಕಂತಹ ದುರಿಚ್ಛ ಇದ್ದಂತಹ ಒಂದು ರಾವಣ ಸೀತಾದೇವಿಯನ್ನ ಬೈದ್ರೆ ವಾಸ್ತವದಲ್ಲಿ ಅವಳು ಹೇಗೆ ತಾನೇ ನೀವು ಒಲಿಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರವಾಗಿ ಸೀತಾದೇವಿಯನ್ನು ಬೈಯೋ ಪ್ರಸಂಗನೇ ಇಲ್ಲಲ್ಲ. ಮತ್ತೆ ಹಂಗಂದ್ರೆ ಮಧ್ವಿಜೀಕಾರರು ಹೇಳಿದ್ರೆ ಹೆಂಗೆ? ಇಡೀ ರಾಮಾಯಣದಲ್ಲಿ ಇಲ್ಲ ಉಲ್ಲೇಖ ಅದು. ಹಾಗಾದ್ರೆ ಇಲ್ಲಿ ಬೈದಿದ್ದಾರೆ ಅಂತಾದ್ರೂ ಹೇಳ್ತಾ ಇದ್ದಾರೆ. ಬೈದ್ರಿ ಅಲ್ಲಿ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಹೆಣ್ಮಕ್ಕಳನ್ನ ನೇರವಾಗಿ ನಿಂದನೆ ಮಾಡೋದು ಅಂತನ್ನೋದು ಪ್ರಪಂಚದಲ್ಲಿ ಇಲ್ಲೇ ಇಲ್ಲ. ಹಾಗೇನಾದರೂ ಬೈದ್ರೆ ಬೈದವನನ್ನು ಮೂಢ ಅಂತ ಕರೀತಾರೆ.
ಹೆಣ್ಮಕ್ಳನ್ನು ನೇರವಾಗಿ ಬೈಯೋದು, ಕಣ್ಣೀರು ಹಾಕ್ಸೋದು, ಈ ಕೆಲಸ ಯಾರ ಮಾಡಿದ್ರು ಅಂತಂದ್ರೆ ಅವನನ್ನೇ ಮೊದಲೇ ಹೆಣ್ಮಕ್ಳಕ್ಕಿಂತ ಕೈಲಾಗದೆ ಇದ್ದವನು ಅಂತ. ಕೈ ಎತ್ತಿದ್ರಂತೂ ದುರ್ತೋಪಾಸ್ತ, ಕೈ ಎತ್ತಿದ್ರು ಹೊಡೆದ್ರು ಮಾಡಿದ್ರು ಅಂದ್ರೆ ದುರ್ತೋಪಾಸ್ತ. ಬೈದ್ರನ್ನೇ ಅವನನ್ನ ನಿರ್ಲಜ್ಜ, ಅವನನ್ನ ನಪುಂಸಕ ಅಂತ ಶಾಸ್ತ್ರ ಬೈತು. ಬೈಯೋ ಹಂಗಿಲ್ಲ, ಅವ್ರನ್ನ ಬೈಯೋ ಹಂಗಿಲ್ಲ, ಅವ್ರನ್ನ ಹೊಡೆಯೋ ಹಂಗಿಲ್ಲ. ನೋಡ್ರಿ ಮತ್ತೆ ಇನ್ನು ಹೆಂಗೆ ಹೆಣ್ಮಕ್ಳನ್ನ ಹೆಂಗೆ ತಿದ್ದಿದ್ದೀರಿ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ರಿ. ಅವ್ರನ್ನ ಬೈಬಾರ್ದು, ಅವ್ರನ್ನ ಹೊಡಿಬಾರ್ದು, ಅವ್ರನ್ನ ಅನಬಾರ್ದು, ಅವ್ರ ಕಣ್ಣೀರು ಹಾಕ್ಬಾರ್ದು. ಇಷ್ಟಿದೆ. ಇಷ್ಟೂ ಚೌಕಟ್ಟಿನಲ್ಲಿ ನೀವು ಹೆಣ್ಮಕ್ಳನ್ನ ಸರಿಯಾಗಿ ಇಟ್ಕೋಬೇಕು. ಅವ್ರನ್ನ ಬೈಬಾರ್ದು, ಹೊಡಿಬಾರ್ದು, ಅನಬಾರ್ದು, ಅವರು ದಾರಿ ತಪ್ಪಬಾರ್ದು, ಅವರನ್ನ ಬೈದು ನೀವು ನಿರ್ಲಜ್ಜರಾಗಬಾರ್ದು. ಆದರೆ ಅಂತಾರೆ ಸ್ತ್ರೀಷು ಧರ್ಮ ಪ್ರತಿಷ್ಠಿತ ಅಂತ ಹೇಳಿ. ಧರ್ಮ ಎಲ್ಲಿ ನಿಂತಿದೆ ಅಂದ್ರೆ ಹೆಣ್ಮಕ್ಳಲ್ಲೇ ನಿಂತಿದೆ ಅಂತಾರೆ. ಮತ್ತೆ ಹಂಗಂದ್ರೆ ಇನ್ನು ಹೆಣ್ಮಕ್ಳನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಂತ ಧರ್ಮಶಾಸ್ತ್ರಾಚಾರ್ಯರಿಗೆ ಕೇಳಿದ್ರೆ ಅವರಂತಾರೆ ನಾನ್ಯಾಸ್ತಿಗತಿ ಸ್ವತಃ ಪರಿವರ್ತನಮೇವ ಅವಶ್ಯಕಂ ಅಂತ. ಹೆಣ್ಮಕ್ಳನ್ನ ಹೆಂಗೆ ಇರಬೇಕು ಅಂತ ನೀವು ಬಯಸ್ತೀರೋ ಮೊದಲು ನೀವು ಹಂಗಾಗ್ರಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಸದಾಚಾರಿಗಳಾಗಿರ್ಬೇಕು ಅಂತ ನೀವು ಬಯಸೋದಾದ ಪಕ್ಷದಲ್ಲಿ ಮೊದಲಿನಿಂದ ನೀವು ಸದಾಚಾರಿಗಳಾಗಿ ಅವರ ಎದುರಿಗೆ ನಿಂತುಕೊಡ್ರಿ. ನೀವು ಸದಾಚಾರಿಗಳಾಗ್ಬಿಟ್ರೆ ಹೆಣ್ಮಕ್ಳನ್ನ ಸದಾಚಾರಿಗಳಾಗ್ರಿ ಅಂತ ಹೇಳೋ ಅವಶ್ಯಕತೆನೇ ಬರೋದಿಲ್ಲ ನಿಮಗೆ. ನೀವು ಸದಾಚಾರಿಗಳಾಗಿರ್ಬೇಕು. ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಸದಾಚಾರ ಇದೆ ಅಂತ ಹೆಣ್ಮಕ್ಳು ಗುರುತಿಸಿದ್ರೆ ಅವ್ರೇನಾಗ್ಬಿಡ್ತಾರೆ ಅಂದ್ರೆ ತಾವೇ ಸದಾಚಾರಿಗಳಾಗ್ಬಿಡ್ತಾರೆ. ಶಾಸ್ತ್ರ ಅಷ್ಟೊಂದು ಏನ್ ಮಾಡ್ತದೆ ಅಂದ್ರೆ ಹೆಣ್ಮಕ್ಳನ್ನ ವಹಿಸ್ಕೊಂಡು ಮಾತಾಡ್ತಾರೆ. ತುಂಬಾ ಸುಲಭ ರೀ, ಏನ್ ಕಷ್ಟ ಇಲ್ಲ. ನೀವು ಸದಾಚಾರಿಗಳಿದ್ದೀರೇನು ಅಂತ ಕೇಳ್ತಾರೆ. ನಾವಿದ್ದೀವಿ, ಇವತ್ತಾಗೋದಲ್ಲ. ಮತ್ತೆ ಕೆಲವ್ರು ಏನಂತಾರೆ, ನಾವ್ ಇವತ್ತು ಸ್ನಾನ ಸಂಧ್ಯಾವಲ್ಲಿ ದೇವ್ರ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದೀವಿ, ನನ್ನ ಹೆಂಡತಿ ಮಡಿಲಿ ಅಡಿಗೆ ಮಾಡ್ಬೇಕು, ಆಚಾರ್ಯ ಮಾಡೋದಿಲ್ಲ ಅವಳು, ಅದಕ್ಕೋಸ್ಕರ ನಾನು ಸಕ್ಕರೆ ನೈವೇದ್ಯ ಇಡ್ತೀನಿ. ಹೌದಪ್ಪ, ಯಾವತ್ತು ಶುರು ಮಾಡಿದಿ ನೀನು? ಯಾವತ್ತು ಶುರು ಮಾಡಿದೆ? ಮುಂಜು ಆದದ್ದು ಯಾವಾಗ? ಉಪನಯನ ಆದದ್ದು ಯಾವಾಗ? 8 ವರ್ಷ. ಮದುವೆ ಆದದ್ದು 28 ವರ್ಷಕ್ಕೆ. ಅಂದ ಮೇಲೆ 8ರಿಂದ 28 ತನಕನೂ ನಿನಗೇನಿತ್ತಂದ್ರೆ ನೀನು ಸದಾಚಾರಿ ಆಗ್ಲಿಕ್ಕೆ ಮೊದಲು ಅವಕಾಶ ಇತ್ತಲ್ಲ. ಆ 28 ತನಕ ನೀನು ಸದಾಚಾರಿ ಆಗಿದ್ರೆ 28ಕ್ಕೆ ನಿನ್ನ ಹೆಂಡತಿ ನಿನ್ನನ್ನು ಮದುವೆ ಮಾಡ್ಕೊಂಡಂತ ಸಮಯದಲ್ಲಿ ಅವಳಿಗೆ ಅದು ಉಪನಯನ. ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥೋಪನಯನಂ ತಥಾ ಅಂತ ಹೇಳ್ತದೆ ಶಾಸ್ತ್ರ. ಸ್ತ್ರೀಯರಿಗೆ ಯಾವುದ್ರಿ ಉಪನಯನ ಅಂದ್ರೆ ಪ್ರಧಾನ ಕರ್ಮ. ಅಂದ್ರೆ ಕನ್ಯಾದಾನ ಮಾಡಿದಾಗಲೇ ಅವ್ರಿಗೆ ಉಪನಯನ ಆದಂಗಂತೆ. ಅವ್ರಿಗೆ ಮಾಂಗಲ್ಯ ಬಂದವೇ ಉಪನಯನ. ಮತ್ತು ಗುರುಕುಲವಾಸಿ ಯಾವುದು ಅಂದ್ರೆ ಗಂಡನ ಮನಿನೇ. ನೀವು ಯಾವುದೋ ತಾತ್ಕಾಲಿಕವಾಗಿ ಒಂದಷ್ಟು ವರ್ಷ ಗಂಡಸರು ಮಾಡ್ಕೊಂಡು ಬರ್ತಾರೆ. ಮತ್ತೆ ಹೆಣ್ಮಕ್ಳಿಗೆ ಯಾವುದೇ ಗುರುಕುಲವಾಸ ಅಂದ್ರೆ ಯಾವಾಗ ಮದುವೆ ಮಾಡ್ಕೊಂತಾರೋ ಆ ಇದು ದೇಹ ಹೋಗೋ ತನಕನೂ ಏನಪ್ಪಾ ಅಂತಂದ್ರೆ ಮತ್ತೆ ಸಂಪೂರ್ಣ ಪ್ರಮಾಣದಲ್ಲಿ ಗುರುಕುಲವಾಸನೆ. ಗುರುಕುಲವಾಸವೇ ಸದಾ ಕಾಲಕ್ಕೂ ಇರ್ತದೆ. ಆದ್ರಿಂದಾಗಿ ಅವ್ರಿಗೇನ್ ಹೇಳ್ತಾರೆ ಅಂದ್ರೆ ಸುದೀರ್ಘವಾಗಿರತಕ್ಕಂತ ಅವಕಾಶ ಇದೆ. ಆದ್ರಿಂದ ಪರಿವರ್ತಿತರಾಗಬೇಕಾದವ್ರು ಯಾರು ಅಂತಂದ್ರೆ ಮೊದಲು ಗಂಡಾದವ. ನೀ ಹೆಂಗೆ ಹೆಂಡತಿಯನ್ನ ಇರಬೇಕು ಅಂತ ಬಯಸ್ತೀಯೋ ಮೊದಲು ನೀನು ಹಾಗಾಗ್ಬಿಡು. ಬಹಳ ಹಾಸ್ಯ ಮಾಡ್ತಿದ್ರು ನಮ್ಮವರೊಬ್ರು. ಹೆಣ್ಮಕ್ಳಿಗೆ ಕನ್ನಡಿ ನೋಡ್ಕೊಳ್ಳುವಂತ ಸ್ವಭಾವ ಯಾಕಿದೆ ಅಂತಂದ್ರೆ ಎದುರಿಗಿದ್ದಂತಹ ಗಂಡ ಕನ್ನಡಿ ತರ ಕಾಣಿಸೋದಿಲ್ಲ ಅಂತ. ಕನ್ನಡಿ ಅಷ್ಟು ಸ್ವಚ್ಛವಾಗಿ ಗಂಡ ಕಂಡು ಬಿಟ್ಟ ಅಂದ್ರೆ ಹೆಣ್ಮಕ್ಳು ಕನ್ನಡಿ ತಂಟಿಗೆ ಹೋಗೋದಿಲ್ಲ ಅಂತ. ಬಹಳ ಹೇಳ್ತದೆ ಉಪನಿಷತ್ತು, ಬಹಳ ಅದ್ಭುತವಾಗಿ ಹೇಳ್ತದೆ. ಏನಂತಂದ್ರೆ ಅತ್ಯದ್ಭುತವಾಗಿರತಕ್ಕಂತಹ ವ್ಯಕ್ತಿತ್ವವನ್ನ ಪರಮಾತ್ಮ ಸ್ತ್ರೀ ವ್ಯಕ್ತಿತ್ವವನ್ನು ಬಿಟ್ಟು ಇನ್ನೊಂದನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದ್ದಾನೆ ಅಂದ್ರೆ ಅದು ಸ್ತ್ರೀ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಸ್ವಾಯತ್ತವಾಗಿರತಕ್ಕಂತಹ ಯಾವ ಧರ್ಮಾಚರಣೆಯೂ ಇಲ್ಲದೇನೆ ಪರರ ಧರ್ಮಾಚರಣೆಯಿಂದಾಗಿ ತನ್ನ ಧರ್ಮದ ಪುಣ್ಯವನ್ನ ತುಂಬಿಕೊಳ್ತಕ್ಕಂತಹ ಏಕೈಕ ವ್ಯಕ್ತಿ ಸೃಷ್ಟಿ ಪ್ರಪಂಚದಲ್ಲಿ ಯಾರಾದರೂ ಇದ್ರೆ ಅವರು ಸ್ತ್ರೀಯರು. ಸ್ವಾಯತ್ತವಾಗಿ ಧರ್ಮಾಚರಣೆಗೆ ಅಧಿಕಾರ ಇಲ್ಲ. ಪರನಾಗಿರ್ತಕ್ಕಂಥವನು, ತನ್ನಿಂದ ವ್ಯತಿರಿಕ್ತನಾಗಿರ್ತಕ್ಕಂತಹ ಗಂಡ, ತನ್ನಿಂದ ವ್ಯತಿರಿಕ್ತನಾಗಿರ್ತಕ್ಕಂತಹ ಮಗ, ಅವರುಗಳು ಪುಣ್ಯಾರ್ಜನೆಯನ್ನು ಮಾಡಿ ತನ್ನ ಜೋಳಿಗೆಗೆ ತುಂಬಿಸ್ಬೇಕು. ಅದರಲ್ಲಿಯೂ ಮಗನಿಗಿಂತ ಹೆಚ್ಚು ಗಂಡ ಹೋದ ನಂತರದಲ್ಲಿ ಮಗನಿಗೆ ಆ ಸ್ಥಾನ. ಅವಾಗ ಪುಣ್ಯಾರ್ಜನೆ ಮಾಡಬೇಕು ಅಂತಂದ್ರೆ ಮಕ್ಕಳಿಗೆ ಇಂಥದ್ದನ್ನು ಮಾಡ್ರಿ, ಈ ರೀತಿ ಮಾಡ್ರಿ, ಹೀಗಿರ್ರಿ ಅಂತ ಹೇಳ್ತಾ ಮಾಡಿಸ್ಬೇಕಾಗ್ತದೆ.
ಇಲ್ಲಿಯೂ ಹೇಳಬೇಕು ಇಲ್ಲಿಯೂ ಹೇಳಬೇಕು, ಎರಡೂ ಕಡೆ ಉಭಯತಾಪಿ ಹೇಳೋದು ಅಂತ ಅನ್ನೋದು ಭೂಪ್ರಪಂಚದಲ್ಲಿ ಬಂದಾಗಿನಿಂದ ಹಿಡಿದು ಹೋಗೋ ತನಕ ಹೆಣ್ಮಕ್ಳಿಗೆ ತಪ್ಪೋದೇ ಇಲ್ಲ. ಇದನ್ನು ಮಾಡ್ರಿ, ಯಾಕೆ ತಾವು ಮಾಡೋಂಗಿಲ್ಲ, ಆದ್ರಿಂದ ಹೇಳ್ಕೋತ ಹೋಗ್ಬೇಕು ಮಾಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದ್ರೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಪುಣ್ಯಾರ್ಜನೆ ಹೆಂಗಾಗ್ಬೇಕ್ರಿ? ಹೇಳಿದ್ದಕ್ಕೆ ಆಗ್ತದೆ ಅಂತ ಹೇಳ್ತದೆ. ಹೇಳೋದು ಹೇಳ್ಬಿಡ್ರಿ, ಊದೋ ಶಂಕ ಊದ್ರಿ, ಪೂಜೆ ಮಾಡೋದು ಯಾರ್ದ್ರಿ ಜವಾಬ್ದಾರಿ? ಯಾರಿಗೆ ಅಧಿಕಾರ ಇದೆಯೋ ಅವ್ರ ಜವಾಬ್ದಾರಿ. ಆದ್ದರಿಂದಾಗಿ ಸ್ವಾಯತ್ತವಾದ ಅಧಿಕಾರದ ಪ್ರಾಪ್ತಿ ಇಲ್ಲದೆ ಹೋದರೂ ಕೂಡ ಪತಿಯ ಸಾಂಗತ್ಯದಿಂದ ಧರ್ಮಾರ್ಜನೆಯನ್ನ ಮಾಡತಕ್ಕಂತಹ ಸ್ತ್ರೀಗೆ ಪತಿಯ ಅಪಮಾನ ಅದು ಸ್ವಾಪಮಾನದಲ್ಲಿಯೂನು, ಪತಿಯ ಮಾನ ಸ್ವಸಮ್ಮಾನದಲ್ಲಿಯೂನು ಇದೆ ಅಂತ ಹೇಳಿ ಪತಿವ್ರತ ಧರ್ಮ ಹೇಳ್ತದೆ. ಅದಕ್ಕಾಗಿ ಸೀತಾದೇವಿಯನ್ನ ನೇರವಾಗಿ ರಾವಣ ಬೈದೇ ಇದ್ರು ರಾಮಚಂದ್ರ ದೇವರನ್ನ ಬೈದಂತೆ. ಸೀತಾದೇವಿ ಅಂದ್ಲು, ಇದು ನನ್ನನ್ನು ಬೈದಿದ್ದಕ್ಕಿಂತನೂ ಹೆಚ್ಚು ಪಾಪ, ನನ್ನನ್ನು ಬೈದಿದ್ದಕ್ಕಿಂತನೂ ಹೆಚ್ಚು ದುಃಖ, ನನ್ನನ್ನೇ ನೀನು ಬೈದ್ರ ರಾವಣ ಎಷ್ಟು ದುಃಖ ಆಗಬೇಕು, ಅದಕ್ಕಿಂತ ಹೆಚ್ಚಿನ ದುಃಖ ನನಗೆ ಯಾವಾಗ ಆಗ್ತದೆ ಅಂದ್ರೆ ನನ್ನ ಗಂಡನನ್ನ ನನ್ನ ಎದುರಿಗೆ ಬೈದಾಗ ಆಗ್ತದೆ. ಅದಕ್ಕೋಸ್ಕರವಾಗಿ ಸೀತಾದೇವಿ ಅಲ್ಲಂತೆ ನನ್ಗಿಂತ ನನ್ನನ್ನು ಬೈದಾಗ ಏನ್ ದುಃಖ ಆಗ್ತದೋ ಅದಕ್ಕಿಂತ ಹೆಚ್ಚು ದುಃಖ ಅಂದ್ರೆ ಮತ್ತೆ ಹಂಗಂದ್ರೆ ಎಷ್ಟು ಉತ್ತರ ಕೊಡಬೇಕು? ಪರಮಾತ್ಮನನ್ನೇ ಬೈದಿದ್ದಕ್ಕೋಸ್ಕರವಾಗಿ ಹನುಮಂತೇವರು ಉತ್ತರ ಕೊಟ್ಟರೆ ಮುಂದಿನ ಉತ್ತರ ಯಾವ ರೀತಿ ಅಂದ್ರೆ ಅವನ ನೇರವಾಗಿ ದೇಹ ಬಿಡಿಸೋದು ಒಂದೇ ಉತ್ತರ. ಯಾಕೆ ಅಂದ್ರೆ ವಾಯುದೇವರ ಪ್ರತಿಜ್ಞೆ ಏನಂದ್ರೆ ಯಾವನು ಪರಮಾತ್ಮನನ್ನ ನಿಂದನ ಮಾಡಿದ್ದಾನೆ ಅಂತ ಹೇಳಿ ಎದುರಿಗೆ ಬಂದು ನಿಲ್ತಾನೋ ಅವನು ಉತ್ತರ ಕ್ಷಣದಲ್ಲಿ ಅವ್ರ ಎದುರಿಗೆ ಉಸಿರಾಡೋ ಹಂಗಿಲ್ಲ. ನಾನು ಮಾಡಿದ್ದೀನಿ ಅಂತ ಯಾವನು ಧೈರ್ಯವಾಗಿ ಹೇಳ್ಕೊಂತಾನೋ ಅವನನ್ನು ಮುಂದಿನ ಉಸಿರಾಟಕ್ಕೋಸ್ಕರವಾಗಿ ಅವಕಾಶ ಕೊಡೋದಿಲ್ಲ. ಮುಂದಿನ ಉಸಿರಾಟ ಇಲ್ಲ. ಕೃಷ್ಣನನ್ನು ಪಣಕ್ಕಿಡುವಂತ ದುರ್ಯೋಧನ ಅಂದ, ಇನ್ನೊಂದ್ಸರ್ತೆ ಹೇಳಿಬಿಡು 14 ವರ್ಷದ ಆಯು ಪ್ರಮಾಣ ತುಂಬುತ್ತು ಅಂತ ನಾನು ನಿರ್ಧಾರ ಮಾಡ್ತೀನಿ ಅಂತ ಅಭಿನಿಸಿದ್ದೇವೆ. ಇನ್ನೊಂದೇ ಸರ್ತಿ ಯಾವ ಮಾತಾಡಿದೀಯಾ? ಕೃಷ್ಣನನ್ನ ಪಣಕ್ಕಿಡು, ಪಣಕ್ಕಿರೋಷ್ಟು ಅತ್ಯಂತ ನಿಕೃಷ್ಟ ವಸ್ತು ಅಂತ ಹೇಳಿ ಯಾವ ಕೃಷ್ಣನನ್ನ ಪರಿಭಾವಿಸ್ತಿದೆಯೋ ಇನ್ನೊಂದು ಸರ್ತೆ, ಒಂದ್ ಸರ್ತೆ ಹೇಳಿದೀಯಾ, ಈಗ ಸಾಯೋಗ್ ನಿಶ್ಚಯ ಆಯ್ತು ನನ್ನಿಂದ ಪ್ರಹಾರ ಸುನಿಶ್ಚಯ, ಇನ್ನೊಂದ್ ಸರ್ತೆ ಹೇಳ್ಬಿಡು 14 ವರ್ಷದ ನಂತರದಲ್ಲಿ ಏನ್ ಬರ್ತದಲ್ಲ ಸಾವು, ಅದಕ್ಕೇನ್ ಪಾಪ ಬೇಕಲ್ಲ, ಈ ಒಂದು ಮಾತು ಹೇಳಿಬಿಟ್ರೆ ಅಷ್ಟು ಪಾಪ ಒಟ್ಟಿಗೆ ಬಂತು. ಯಾಕೆಂದ್ರೆ ಪಾಪದಲ್ಲಿ ವಿಭಾಗವನ್ನು ಮಾಡ್ತಾರೆ. ಪಾಪ, ಉಪಪಾಪ, ಪಾತಕ, ಉಪಪಾತಕ, ಮಹಾಪಾತಕ, ಸುಮಹಾಪಾತಕ, ಮಹನ್ಮಹತ್ತರ ಚೈವ ಅವಜ್ಞಾ ಕೇಶವೇತು ಯಾ ಅಂತ ಹೇಳಿ ಪಾಪದಲ್ಲಿ ಏಕಾದಶ ಸ್ಕಂದದಲ್ಲಿ ವಿಭಾಗವನ್ನು ಮಾಡ್ತಾರೆ. ಭಾಗವತ ಏಕಾದಶ ಸ್ಕಂದದಲ್ಲಿ ಎಲ್ಲದಕ್ಕಿಂತೂ ಯಾವುದು ಅಂದ್ರೆ ಪರಮಾತ್ಮನಲ್ಲಿ ಮಾಡತಕ್ಕಂಥ ಅಪಮಾನ ಏನಿದೆಯಲ್ಲ ಅದು ದೊಡ್ಡ ಪಾಪ ಅಂತ ಹೇಳಿಬಿಟ್ಟು ಗ್ರಹಿತ. ದೊಡ್ಡ ಪಾಪ, ಅಷ್ಟು ದೊಡ್ಡ ಪಾಪ ಇನ್ನೊಂದು ಇಲ್ವೇ ಇಲ್ಲ. ಅದಕ್ಕೆ ಇನ್ನೊಂದೇ ಸತ್ಯ ಹೇಳ ರಾವಣ ದುರ್ಯೋಧನ ಹೇಳಿಬಿಟ್ಟಿ ಅಂದ್ರೆ 14 ವರ್ಷದ ನಂತರದಲ್ಲಿ ಬರ್ತದೆ ಅಲ್ಲ ಯಾವುದು ಮರಣ. ಆ ಮರಣ ಅದು ಈ ಕ್ಷಣ ನಿನಗೆ ಸನ್ನಿಹಿತ ಆಯ್ತು ಅಂತ ತಿಳ್ಕೊ. ಯಾವ ಮರಣ ಸೂಚನೆನೂ ನಿನಗೆ ಸಿಕ್ಕಿರ್ಲಿಕ್ಕಿಲ್ಲ. ಪ್ರಹಾರನೇ ಏನಪ್ಪಾ ಅಂದ್ರೆ ಉತ್ತರ ಕ್ಷಣದಲ್ಲಿ ದೇಹತ್ಯ. ಈ ಕ್ಷಣ ಪ್ರಹಾರ, ಉತ್ತರ ಕ್ಷಣ ದೇಹ ಬಿಟ್ಟು ಹೋಗುದು. ಹೇಳೋದು ಧೈರ್ಯ ಸಾಲೋದಿಲ್ಲ ದುರ್ಯೋಧನ. ಅಷ್ಟೆಲ್ಲ ಬೇಕಾದಷ್ಟು ಮಾತಾಡಿರ್ತಾನೆ. ಇದೊಂದು ಮಾತಾಡೋ ಅಂತಾರೆ, ಅವಕಾಶ ಕೊಡ್ತಾರೆ, ಈಗ ಒಂದೇ ಮಾತಾಡು. ಹಂಗೆ ಪರಮಾತ್ಮನನ್ನ ಬೈದಿದ್ದಕ್ಕೆ ನೇರವಾಗಿ ಏನಾದ್ರೂ ಹನುಮಂತ ದೇವರು ಉತ್ತರ ಕೊಟ್ಟು ಬಿಟ್ಟಿದ್ರೆ ಬಹಳ ಚಂದ ಬರೀತಾರ ಅವರು. ಯಾರೋ ನಮ್ಮ ಪಂಡಿತಾಚಾರ್ಯ ಸೀತಾ ಸಂತರ್ಜನಾಜ್ಜು ಆಗ್ರ್ಯೋತ್ತರಂ ಅಂತಂತಾರೆ ಹೊರತು ರಾಮ ಸಂತರ್ಜನಾಗ್ರ್ಯೋತ್ತರಂ ಅನ್ನೋದಿಲ್ಲ. ಪರಮಾತ್ಮನನ್ನೇನಾದ್ರೂ ಬೈದಿದ್ದಕ್ಕೆ ಏನಾದ್ರೂ ಹನುಮಂತ ದೇವರು ಉತ್ತರ ಕೊಟ್ಟಿದ್ದರೆ ಆ ಉತ್ತರ ಯಾವ ಕ್ರಮದ್ದಿರ್ತಿತ್ತು ಅಂದ್ರೆ ರಾವಣನ ಪರಿತ್ಯಾಗ, ಪ್ರಾಣ ಪರಿತ್ಯಾಗಕ್ಕೇನೆ ಅದಕ್ಕೆ ಉತ್ತರ. ಸೀತಾದೇವಿ ಏನು ಹೇಳಿದ್ಲು, ರಾಮಚಂದ್ರನನ್ನ ನನ್ನ ಎದುರಿಗೆ ನಿಕೃಷ್ಟ ವಚನಗಳನ್ನ ಆಡಿದ್ದು ನನ್ನನ್ನ ನಿಂದಿಸಿದ್ದಕ್ಕಿಂತಲೂ ಹೆಚ್ಚು ಅಂತಷ್ಟೇ ಹೇಳಿದ್ದವರು. ಅದನ್ನು ಹನುಮಂತ ದೇವರು ಕೇಳಿಯೂ ಇರಲಿಲ್ಲ. ಹನುಮಂತ ದೇವರು ತಾವು ಕಿವಿಯಾರೆ ಅದನ್ನ ಕೇಳಿರಲಿಲ್ಲ. ಕೇಳಿದ್ರೆ ಅವತ್ತಿನ ದಿವಸ ಉತ್ತರ ಬೇರೆ. ಅದಕ್ಕಾಗಿ ಕೇಳದೇ ಇದ್ದದ್ರಿಂದ ಅದಕ್ಕಿಂತೂ ಹೆಚ್ಚು ಅಂತ ಹೇಳಿದ್ದಕ್ಕಾಗಿ ಏನು ಮಾಡಿದ್ರು ಅಂತಂದ್ರೆ ಉತ್ತರ ಕೊಟ್ಟರು. ಹೆಂಗೆ? ಸೇತುನಾ
ಪಿಷ್ಟದುಷ್ಟ, ಒಂದೇಟು ಹೊಡೆದ್ರೆ ಹಿಟ್ಟು ಹೆಂಗ ಆಗಬೇಕಲ್ಲ, ಕೊಯ್ಯೆಲ್ಲ ಲಿಕ್ಕಿ 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 ಅನ್ಬೇಕಲ್ಲ, ಆ ರೀತಿ ಹೊಡೆದ. ಅಂಥವರು ಭೂಬ್ರನ್ನೀಹಿ ಗಂಧಮಾದನವನ್ನು ತಂದಿರತಕ್ಕಂಥದ್ದು. ರಾವಣಾರಿಂ ಪುರಗ ಮುರುಜಯಂ ಪೂಜಯಿತ್ವಾ ಸಸೀತಂ. ಆನಂತರದಲ್ಲಿ ಅಯೋಧ್ಯ ನಗರವನ್ನು ಕುರಿತು ಪರಮಾತ್ಮ ರಾವಣಾದಿಗಳ ಸಂಹಾರದ ನಂತರದಲ್ಲಿ ಸಸೀತನಾಗಿ, ಸೀತಾದೇವಿಯಿಂದ ಸಹಿತನಾಗಿ ಮರಳಿ ಬರೋದು. ಅಂತಹ ಪರಮಾತ್ಮನನ್ನ ನಿರಂತರವಾಗಿ ಸಮರ್ಚನವನ್ನ ಮಾಡ್ತಾ ಹನುಮಂತ ದೇವರು ಏನು ಮಾಡಿದ್ರು ಅಂದ್ರೆ ಕಿಂಪುರುಷ ಖಂಡದಲ್ಲಿ ಅದ್ಯಾಪಿ ಏನು ಮಾಡ್ತಾ ಇದ್ದಾರೆ, ಮತ್ತೆ ರಾಮನಾಮ ಸ್ಮರಣೆಯಲ್ಲಿ ತಾವು ಉಪಸ್ಥಿತರಾಗಿ ಇದ್ದಾರೆ. ಅದು ಅನುಪಸಂಹೃತವಾದಂತಹ ರೂಪ. ಯಾವುದು? ಹನುಮಂತ ದೇವರದು. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತೇನು ಹೇಳ್ತಾರೆ, ಚಿರಜೀವಿಗಳು. ಆ ಚಿರಂಜೀವಿಗಳಲ್ಲಿ ಹನುಮಂತ ದೇವರು ಇದ್ದಾರೆ. ಆದ್ದರಿಂದಾಗಿ ಅದ್ಯಾಪಿ ಸ್ವದೇಹದಿಂದಲೇನೆ, ಹನುಮಂತ ದೇವರ ದೇಹದಿಂದಲೇನೆ ಪರಮಾತ್ಮನನ್ನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರಾಮರೂಪದಲ್ಲಿ ಇರತಕ್ಕಂತಹ ಭಗವಂತನನ್ನ ಉಪಾಸನ ಮಾಡ್ತಾ ಇದ್ದಾರೆ ಅಂತ. ಇಂಥ ಹನುಮಂತ ದೇವರೇ ಏನಾದ್ರು ಅಂತಂದ್ರೆ ಭೀಮಸೇನ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಅದು ಅಭೇದ್ಯವಾಗಿರ್ತಕ್ಕಂಥ ದೇಹ. ಅಭೇದ್ಯವಾದ ದೇಹ ಅಂದ್ರೇನು? ಯಾವುದೇ ಕಾರಣದಿಂದ ಭೀಮಸೇನ ದೇವರ ದೇಹವನ್ನು ಭೇದನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ವಿಷ, ಅದು ಅಗ್ನಿ, ಅದು ಕುತ್ಸಿತ ತಂತ್ರ, ಅದು ಕುಟಿಲ ತಂತ್ರ, ಅದು ಕಾರಸ್ಥಾನ, ಅದು ರಾಜನೀತಿ, ಯಾವುದಿದ್ರೂ ಕೂಡ ಅಭೇದ್ಯ. ಎಷ್ಟರ ಮಟ್ಟಿಗೆ ಭೀಮಸೇನ ದೇವರು ಇವರು ಮಾಡತಕ್ಕಂತಹ ಕುಟಿಲ ತಂತ್ರಗಳನ್ನ ಅರ್ಥೈಸಿಕೊಂಡಿರ್ತಿದ್ರು, ಎಷ್ಟು ಚೆನ್ನಾಗಿ ಅದನ್ನ ತಿಳಿದಿರ್ತಿದ್ರು ಅಂತಂದ್ರೆ ಮಹಾಭಾರತದ ಆ ಸಂಪೂರ್ಣ ಅಧ್ಯಾಯಗಟ್ಟಲೆ ಇವರು ಬರೆಯುವಂಥದ್ದು ಒಂದೇ ಶಬ್ದ, ಅಭೇದ್ಯ. ಭೀಮೋ ಅಭೂತ್ ಯೋ ಅಭೇದ್ಯ. ಅಭೇದ್ಯ ಅಂದ್ರೆ ನಾಶರಹಿತವಾಗಿರತಕ್ಕಂತಹ ದೇಹ. ನಾಶರಹಿತ ಆಗಬೇಕಂದ್ರೆ ನಾಶ ಅನೇಕ ರೀತಿಯಿಂದ ಇದೆ. ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ಈ 4 ರೀತಿಯಾದಂತಹ ನಾಶ. 4 ರೀತಿಯಾಗಿರ್ತಕ್ಕಂತಹ ನಾಶ ಇಲ್ಲದೆ ಇರತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮ. ಅನಿತ್ಯತ್ವಂ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಶ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ ಅಂತ ಹೇಳ್ತಾರೆ. ಇದರಲ್ಲಿ ದೇಹ ಹಾನಿ, ಭೀಮಸೇನ ದೇವರು ತಾವು ದೇಹ ಬಿಟ್ಟು ಹೋಗಿದ್ದಾರೆ, ಇದೆ ಅದು. ಅನಿತ್ಯತ್ವ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ಅಪೂರ್ಣತಾನೂ ಇಲ್ಲ. ಅಪೂರ್ಣತಾ ಇಲ್ಲ, ಮತ್ತೆ ಅನಿತ್ಯತ್ವ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ. ದೇಹ ಹಾನಿ ಒಂದು ಮಾತ್ರ ಇದೆ, ಆ ದೇಹವನ್ನು ಬಿಟ್ಟು. ಆದರೆ ಈ ಚತುರ್ವಿಧವಾಗಿರತಕ್ಕಂತಹ ನಾಶಗಳು ಯಾರಿಗಿದ್ದಾವೆ ಅಂದ್ರೆ ನಮಗಿವೆ, ನಮಗೆಲ್ಲ ಇದೆ. ಅನಿತ್ಯತ್ವ ಇದೆ, ದೇಹಾನಿಯೂ ಇದೆ, ದುಃಖ ಪ್ರಾಪ್ತಿಯೂ ಇದೆ, ಅಪೂರ್ಣತಾನೂ ಇದೆ. ಜೀವಸ್ವರೂಪದಿಂದ ಯೋಚನೆ ಮಾಡೋದಾದ್ರೆ ನಮಗೆ ಅಂದ್ರೆ ಅನಿತ್ಯತ್ವ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಜೀವ ನಿತ್ಯನಾದದ್ದರಿಂದ ಅನಿತ್ಯತ್ವ ಒಂದಿಲ್ಲ ಅಂತ ಅರ್ಥ ಮಾಡ್ಬೋದು. ಆದರೆ ದೇಹಹಾನಿ, ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತೆ ಏನಿದೆಯಲ್ಲ ಅದು ನಮಗಿದೆ. ಅದು ವಾಯುದೇವರಿಗೆ ಇಲ್ಲ ಅಂತ ತೋರಿಸ್ತಾರೆ. ಅದು ವಾಯುದೇವರಿಗೆ ಇಲ್ಲ ಅಂತ ತೋರಿಸ್ತಾರೆ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಮೊದಲು ಆರಂಭ ಎಲ್ಲಿಂದ ಅಂತಂದ್ರೆ ಇವರು ಪಾಂಡುಕೇಶ್ವರ ಅಂತ, ಇವಾಗ ಏನು ಪರಿದೃಶ್ಯಮಾನವಾಗಿರತಕ್ಕಂತಹ ಬದರಿಕಾಶ್ರಮಕ್ಕೆ ಹೋಗೋಕ್ಕಿಂತ ಮುಂಚಿನ ಜಾಗ ಏನಿದೆ ಪಾಂಡುಕೇಶ್ವರ ಅಂತ, ಆ ಕ್ಷೇತ್ರದಲ್ಲಿ ಪಾಂಡುರಾಜ ತಪಶ್ಚರ್ಯ ಮಾಡ್ತಿರ್ಬೇಕಾದ್ರೆ ದುರ್ವಾಸರ ಅನುಗ್ರಹದಿಂದ ಕುಂತಿದೇವಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು. ಬಾಲ್ಯದಲ್ಲಿಯೇನೆ ಕೈಶೋರ ಲೀಲಾ ಹತಸಿಂಹ ಸಂಗಾಂ ಮನೆ ಪ್ರವೃತ್ತಾಂ ಸ್ಮರತಿ ಸ್ಮ ಸುಖ ಅಂತ ಹೇಳ್ತಾರೆ. ಬಾಲ್ಯದಲ್ಲಿಯೇನೆ ಸಿಂಹಗಳ ಜೊತೆಗೆ ಆಟ ಆಡ್ತಿದ್ರಂತೆ. ಇಂಥವ್ರು ಬಂದ ಮೇಲೆ ದುರ್ಯೋಧನಾದಿಗಳೆಲ್ಲ ಸಣ್ಣ ಸಣ್ಣ ಆಟಕ್ಕೆಲ್ಲ ಆಯಾಸ ಆಗೋದನ್ನು ನೋಡಿ ಅವ್ರೇನಂತಿದ್ರು ಅಂದ್ರೆ, ಇಷ್ಟು ಸಣ್ಣ ಆಟಕ್ಕೆಲ್ಲ ಆಯಾಸ ಪಡ್ತಕ್ಕಂಥವ್ರು ನನ್ನನ್ನು ಏನ್ ಗೆಲ್ತಾರೆ ಇವರು ಅಂತ ಅಂತಿದ್ರು. ಅದೇನಾಗ್ತಿತ್ತು, ಪ್ರತಿ ಬಾರಿಯೂ ಆಟದಲ್ಲಿ ಸೋಲೋದಷ್ಟೇ ಅಲ್ಲ, ಎದುರಿಗಿದ್ದವನು ಸ್ವಲ್ಪವೂ ಆಯಾಸ ಇಲ್ಲದೆ ಇರೋಂಗಿರೋದು. ಸೋಲಿಸಿದವನಿಗೆ ಸ್ವಲ್ಪವೂ ಆಯಾಸ ಇಲ್ಲ, ಸೋತವರಿಗೆ ಪ್ರಾಣ ಬಾಯಿಗೆ ಬರೋಷ್ಟು ಮೇಲುಸು ಕೆಳಗುಸು ಆಗ್ತಾ ಇದೆ. ಇದನ್ನು ನೋಡಿ ನೋಡಿ ದುರ್ಯೋಧನ ಏನು ಮಾಡ್ದ, ಇವರನ್ನ ದೇಹ ಬಿಡಿಸ್ಬಿಡೋಣ ಅಂತ ಯೋಚನೆ ಮಾಡ್ದ.
ಅದಕ್ಕಾಗಿ ಕಣಿಕ ಮತ್ತು ಶುಕ್ರ ಅಂತನ್ನುವಂಥವ್ರು ಗುಪ್ತ ಗುರುಗಳಿದ್ರು ದುರ್ಯೋಧನ. ಅವ್ರು ಏನು ಹೇಳ್ಕೊಡ್ತಿದ್ರು ಅಂತಂದ್ರೆ, ಏನ ಶತ್ರು ವಿತೃಟ್ಯತೆ ತೃಟ್ಯತೆ ಏನ ವೈ ಶತ್ರು ಸಶಸ್ತ್ರ ಮಿತಿ ಕಥ್ಯತೆ ಅಂತ ಹೇಳ್ತಿದ್ರು. ಯಾವುದರಿಂದ ಶತ್ರು ನಾಶ ಆಗ್ತಾನೆ, ಅದು ವಿಷದಿಂದ, ಅಗ್ನಿಯಿಂದ, ಮತ್ತೆ ಕುತಂತ್ರದಿಂದ, ಯಾವುದರಿಂದ ನಾಶ ಆಗ್ತಾನೋ ಅದನ್ನ ಶಸ್ತ್ರ ಅಂತ ಕರಿ ಅಂತ ಹೇಳ್ತಿದ್ರು. ಅದಕ್ಕಾಗಿ ಈ ಕಣಿಕರನ್ನ ಏನ್ ಮಾಡಿದ್ರು, ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದ್ರು. ಶಕುನಿ ಅಂತನೋ ಪರಿಚಯ ಮಾಡಿಸಿದ. ಪರಿಚಯ ಮಾಡಿಸಿದ ಮೇಲೆ ಅವನು ತನ್ನ ಅತ್ಯಂತ ಆಪ್ತರ ಮೂಲಕವಾಗಿ ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನವಾಗಿರತಕ್ಕಂತಹ ಕಾಲಕೂಟದ ವಿಷವನ್ನ ಸಂಗ್ರಹಿಸಿಕೊಂಡಿರೋದನ್ನ ಅದನ್ನ ಏನ್ ಮಾಡ್ದ ಅಂದ್ರೆ ದುರ್ಯೋಧನನಿಗೆ ಕೊಟ್ಟ. ಆ ವಿಷ ತಿನ್ನೋದಲ್ಲ, ಆಕಸ್ಮಿಕವಾಗಿ ಅದರ ಘಾಟು ಮೂಗಿಗೆ ಬಡದು ಬಿಟ್ರೆ ವ್ಯಕ್ತಿ ಸತ್ತೋಗ್ಬಿಡ್ಬೇಕು ಅಂತ ವಿಷ. ಅದನ್ನೇನ್ ಮಾಡಿಸಿದ, ಅದನ್ನ ಅಡಿಗೆ ಮಾಡಿಸಿ, ಅದನ್ನ ಹಾಕಿ, ಅದನ್ನ ಕಲಸಿ, ಅದನ್ನ ವಿಷದ ಅಡಿಗೆಗಳನ್ನೆಲ್ಲ ಮಾಡಿಸಿ, ಅದನ್ನ ಭೀಮಸೇನ ದೇವರಿಗೆ ಬಡಿಸೋ ಏರ್ಪಾಡು ಮಾಡಿದ. ಬೇರೆ ಪದಾರ್ಥದಲ್ಲಿ ಹಾಕ್ತಿರೋ ಹಂಗೆ ಅದು ಡೆಲ್ಯೂಟ್ ಆಗ್ತಾ ಬರ್ಬೇಕಲ್ಲ, ಯಥೇಚ್ಛವಾಗಿ ಹಾಕಿಸಿ ತಿನ್ನಿಸಿದ. ಭೀಮಸೇನ ದೇವರು ತಿಂದ್ರಂತೆ. ಎಷ್ಟು ತಿಂದ್ರು ಅಂದ್ರೆ ಬೇರೆಯವ್ರಿಗೆ ಉಳಿದೇ ಇರೋಷ್ಟು ತಿಂದ್ರಂತೆ. ತಿನ್ನೋದ್ರಲ್ಲೂ ಒಂದು ಸ್ವಾರಸ್ಯ ಇದೆ. ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ಹೇಳಿ. ತಿಂದಿರುವಂತ ಭೀಮಸೇನ ದೇವರು ಇನ್ನೊಬ್ರಿಗೆ ಯಾಕೆ ಉಳಿಸ್ದೆ ತಿಂದ್ರ ಅಂದ್ರೆ, ನಾನಾದ್ರೂ ತಡ್ಕೊಂಡಿದ್ದೀನಿ ಇದನ್ನ, ಬೇರೆಯವ್ರು ತಿಂದ್ರೆ ತಕ್ಷಣ ಪರಂಧಾಮಕ್ಕೆ ಹೋಗ್ತಾರೆ ಅಂತ ಹೇಳಿ ಇನ್ನೊಬ್ರಿಗೆ ಅವಕಾಶ ಇಲ್ಲದೆ ಇರೋ ಅಂತ ತಿಂದ್ರಂತೆ. ಯಾಕೆಂದ್ರೆ ನಂದು ದೇಹ ಹಾನಿ ಆಗೋದಿಲ್ಲ, ನನಗೆ ದೇಹ ಹಾನಿ ಇಲ್ಲ ಪ್ರಕೃತದಲ್ಲಿ, ಸದ್ಯದರಲ್ಲಿಲ್ಲ. ಯಾವಾಗೋ ನಾನೇ ದೇಹವನ್ನು ಬಿಟ್ಟು ಹೋಗುವಂತ ಸಮಯದಲ್ಲಿ ಬೇರೆ, ಈಗಿಲ್ಲ. ಅದು ಮೊದಲೇ ಗೊತ್ತಿತ್ತಂತೆ. ಅಪೂರ್ಣತಾ ಇಲ್ಲಲ್ಲ, ಆದ್ದರಿಂದಾಗಿ ಪರಿಪೂರ್ಣತೆ ಇದ್ದಿದ್ದರಿಂದಾಗಿ ಪೂರ್ವದಲ್ಲೇ ಜ್ಞಾನ ಇತ್ತು, ಇದರಲ್ಲಿ ವಿಷ ಇದೆ. ಅದು ಅಭೇದ್ಯವಾದಂತಹ ದೇಹ ಹೇಗಿತ್ತು ಅಂದ್ರೆ, ಅದು ದಿನದಿನಕ್ಕೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಿತ್ತಂತ ಸಾಮರ್ಥ್ಯ. ಆದ್ದರಿಂದ ಪಾತಾಳ ಲೋಕಕ್ಕೆ ಹೋದಂತಹ ಸಮಯದಲ್ಲಿ ಏನು ಮಾಡಿದ್ರು ಅಂದ್ರೆ, ಒಂದು ಗಡಿಗೆಗೆ 10,000 ಆನೆಯ ಬಲ ಬರುವಂತಹ ಅಮೃತದ ಕಲಶಗಳನ್ನ 100 ಕೊಟ್ಟಂತವನು. ಹನುಮಂತ ದೇವರ ಮೇಲಿನ ಪ್ರೀತಿಗೂ ಭೀಮಸೇನ ದೇವರ ಮೇಲಿನ ಪ್ರೀತಿಗೆ ಕುಂತಿ ದೇವಿ ಹತ್ತಿರದ ಸಂಬಂಧಿ ಆಗ್ಬೇಕು. ಅವನು ನಾಗಲೋಕದ ವಾಸುಕಿ. ಅವನೇನ್ ಮಾಡಿದ್ನಂತಂದ್ರೆ, ಒಂದು ಗಡಿಗೆ ಅಮೃತ ಕುಡಿದ್ರೆ 10,000 ಆನೆ ಬಲ ಬರಬೇಕು. ಅಂಥದ್ರಲ್ಲಿ ಎಷ್ಟು ಕುಡಿತಾರ ಅಷ್ಟು ಕೊಟ್ಬಿಡ್ರಿ ಅಂತ ಹೇಳಿದ್ರಂತೆ. ಯಥೇಚ್ಛ ಅದನ್ನು ಕುಡಿದು ಮೊದಲಿನಕ್ಕಿಂತಲೂ ಹೆಚ್ಚು ಬಲಿಷ್ಠರಾಗಿ ಬಂದ್ರಂತೆ. ಇದು ಮೊದಲನೇ. ಭೀಮೋ ಅಭೂತ್ ಯೋನ ಅಭೇದ್ಯ, ಯಾವನು ಭೇದನವಾಗದೇ ಇರತಕ್ಕಂತಹ ಶರೀರ ಉಳ್ಳವನಾಗಿತ್ತು. ಎರಡನೇದು ಮಾಡಿದ್ಯಾವುದು, ವಾರಣಾವತದ ಪ್ರಸಂಗ. ಆ ಪ್ರಸಂಗದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನಾಗ್ತಾರೆ ಅಂದ್ರೆ ಸಿಕ್ಕು ಬಿದ್ದು ಬಿಡುತ್ತಾರೆ. ಕಪಟತನವನ್ನ ಮಾಡಿದರೆ ಗೊತ್ತಾಗೋಗ್ಬಿಡುತ್ತೆ. ಕಾಪಟ್ಯವನ್ನ ಮಾಡೋದು ಇದಕ್ಕೆ ಅಂದ್ರೆ ಎದುರಿಗೇನೆ ಅವರನ್ನು ಎದುರಿಸ್ಲಿಕ್ಕಾಗದೇ ಇದ್ದಾಗ. ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ದುರ್ಯೋಧನ ಏನು ಮಾಡಿದ ಅಂದ್ರೆ, ಪುರೋಚನಿಗೆ ಹೇಳಿ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿಸಿ, ಆ ನಿರ್ಮಿತವಾದ ಅರಗಿನ ಮನೆಯಲ್ಲಿ ಇವರು ಹೋಗಿ ಇರೋ ಹಂಗೆ ಏರ್ಪಾಡು ಮಾಡಲಿಕ್ಕೆ ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಪೂರ್ವಭಾವಿಯಾಗಿ ಹೇಳಿ, ರಾಜಪ್ರತಿನಿಧಿಯಾಗಿ ಧರ್ಮರಾಜ ಹೋಗ್ಬೇಕು ಅಂತ ಹೇಳಿಸ್ಬಿಟ್ಟು ಆ ರೀತಿಯಲ್ಲಿ ಹೋಗ್ಲಿಕ್ಕೆ ಏರ್ಪಾಡು ಮಾಡಿ ಧರ್ಮರಾಜ ಕೇಳಿಬಿಟ್ಟ, ಹಂಗಂದ್ರೆ ನನಗೆ ಆದೇಶ ಮಾಡ್ತಿದ್ಯಲ್ಲ, ನನ್ನ ತಮ್ಮ ತಾಯಿಯಂದ್ರನ್ನ ಕರ್ಕೊಂಡು ಅವಶ್ಯವಾಗಿ ಕರ್ಕೊಂಡು ಹೋಗುವಂತ ಅವನ ಬಾಯಿಂದ ಹೇಳಿಸಿ, ಏನ ಔದಾರ್ಯ ರಾಜಂದು ಅಂತ ಎಲ್ಲಾರು ಕೊಂಡಾಡ್ತಿರ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಕುಂತಿ ದೇವಿಯ ಹತ್ರ ಬಂದ. ಭೀಮಸೇನ ದೇವರಂದು, ರಾಜ್ಯ ಬಿಟ್ಟು ಹೋಗ್ತಿದ್ದೀನಿ ಅಂದ್ಯಲ್ಲ ಯಾಕೆ ಅಂತ ಕೇಳಿದ್ರು. ಇಲ್ಲ, ರಾಜಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ವಾರಣಾವತದ ಉತ್ಸವದಲ್ಲಿ ಭಾಗವಹಿಸ್ಬೇಕಂತೆ, ಅದಕ್ಕೋಸ್ಕರ ಹೊರಟಿದ್ವಿ. ರಾಜಪ್ರತಿನಿಧಿ ಯಾರಾಗಬೇಕು? ತದಭಾವೇ ತತ್ಕಾರ್ಯಕಾರೇ ಪ್ರತಿನಿಧಿ ಅಂತ ಅನ್ನೋದಲ್ಲ, ಇದೆ ತಾನೇ ಪರಿಷ್ಕಾರ. ತದಭಾವೇ ವ್ಯಕ್ತಿಯ ಅಭಾವದಲ್ಲಿ ವ್ಯಕ್ತಿ ಕಾರ್ಯವನ್ನು ಯಾರು ಮಾಡ್ತಾರೋ ಅವ್ರನ್ನ ಪ್ರತಿನಿಧಿ ಅಂತಾರೆ. ರಾಜ ಆ ರೀತಿಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ನಾನು ಹೋಗಿ ಉತ್ಸವವನ್ನ ಆರಂಭ ಮಾಡಬೇಕು ಅಂದ್ರೆ ಯಾವನ್ ರಿಬನ್ ಕಟ್ ಮಾಡ್ತಾರೋ ಅವನ ಪ್ರತಿನಿಧಿ ಅಂತ ಹೇಳ್ತಾನೆ. ಅವನು ಯಾರಾಗ್ಬೋದು? ಯಾವ ಬೇಕಾದ್ರೂ ಚಪರಾಸಿ ಬೇಕಾದ್ರೂ ಆಗ್ಬೋದು. ನಿನ್ನನ್ನೇ ಯಾಕೆ ಕಳಿಸ್ತಾನೆ? ಭೀಮಸೇನ ದೇವರ ಪ್ರಶ್ನೆಗೆ ಧರ್ಮರಾಜ ನಿರುತ್ತರನಾಗಬೇಕು. ಯಾಕಪ್ಪ ನಿನ್ನನ್ನು ಕಳಿಸ್ತಾನೆ? ರಾಜಪ್ರತಿನಿಧಿ ಯಾರಾಗ್ಬೇಕು? ಯಾವನನ್ನ ರಾಜ ನನ್ನ ಪ್ರತಿನಿಧಿ ಅಂತ ಹೇಳ್ತಾನ
ಅವ್ನು ಉತ್ಸವಕ್ಕೆ ಕರೀಲಿಕ್ಕೆ ಬಂದವನು ಅವನನ್ನು ಕರ್ಕೊಂಡು ಹೋಗ್ಬೇಕು. ಯಾವ ರಾಜಪ್ರತಿನಿಧಿ ತಪ್ಪ ಗೌರವದಿಂದ ಇವನಿಗೆ ಮಾಡತಕ್ಕಂತಹ ಗೌರವ ಅದು ರಾಜನಿಗೆ ಮಾಡುವಂತಹ ಗೌರವ, ಇವನಿಗೆ ಮಾಡಿದ್ರ ಅಪಮಾನ ಅದು ರಾಜನಿಗೆ ಮಾಡಿದಂತಹ ಅಪಮಾನ ಅಂತ. ವಾಸ್ತವದಲ್ಲಿ ಹಿಂಗೇನೆ ರಾಜ ಜಯಿ ರಾಜ ಪರಾಜಯಿ ಅಂತ ಹೇಳಿ ಎಲ್ಲ ಶಾಸ್ತ್ರವಚನಗಳು ಬರ್ತಾವಲ್ಲ. ರಾಜ ಗೆದ್ದಿದ್ದಾನೆ ಅಂದ್ರೆ ಏನರ್ಥ? ಸೈನ್ಯ ಗೆದ್ರೆ ರಾಜ ಗೆದ್ದಿದ್ದಾನೆ ಅಂತ ಹೇಳ್ತೀವಿ. ರಾಜ ಪರಾಜಯಿ, ರಾಜ ಸೋತ್ ಹೋದ ಅಂತ ಹೇಳ್ತೀವಿ. ಹೆಂಗೆ? ಸೈನ್ಯ ಸೋತ್ ಹೋದ್ರೆ ರಾಜ ಸೋತಿದ್ದಾನೆ ಅಂತ ಹೇಳ್ತೀವಿ. ತುಲ್ಯವಲ ರಾಜನ ಪ್ರತಿನಿಧಿ ಅಂದ್ರೆ ಏನರ್ಥ? ಅವನಿಗೆ ಮಾಡತಕ್ಕಂತಹ ಗೌರವ ಅದು ರಾಜನಿಗೆ ಮಾಡುವಂತಹ ಗೌರವ, ಅವನಿಗೆ ಸಂದ ಅಪಮಾನ ಅದು ರಾಜನಿಗೆ ಸಂದಾಯವಾಗಿದ್ದು. ಹೀಗಿರ್ಬೇಕಾದ್ರೆ ರಾಜ ಯಾರನ್ನು ಕಳಿಸ್ಬೋದಾಗಿತ್ತು? ಯಾರನ್ನು ಬೇಕಾದ್ರೂ ಕಳಿಸ್ಬೋದಾಗಿತ್ತು. ನಿನ್ನನ್ನು ಯಾಕೆ ಕಳಿಸ್ತಿದ್ದಾನೆ? ಇಲ್ಲ ಇಲ್ಲ, ಹಾಗಲ್ಲ. ಇಷ್ಟು ದಿವಸ ರಾಜ ಯಾರನ್ನು ಬೇಕಾದ್ರೂ ಕಳಿಸ್ತಿದ್ದ. ಯಾಕೆಂದ್ರೆ ಯುವರಾಜ ಸಿಂಹಾಸನದಲ್ಲಿ ಇನ್ನೊಬ್ರು ಅಭಿಷಿಕ್ತರಾಗಿರಲಿಲ್ಲ, ನನ್ನನ್ನು ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೀಗ. ಆದ್ರಿಂದಾಗಿ ನೇರವಾಗಿ ರಾಜ ತನ್ನನ್ನು ಪ್ರತಿನಿಧಿ ಅಂತ ಹೇಳಬಹುದಾದಂತಹ ಮೊದಲ ಅಧಿಕಾರ ಇರೋದು ಯಾರಿಗೆ ಅಂದ್ರೆ ನನಗೆ ಅಂತ ಇವ ಹೇಳ್ತಾನೆ. ನಕ್ರು ಭೀಮಸೇನದೇವರು, ಓ ಹಾಗಾದ್ರೆ ನೀನೀಗ ಹಕ್ಕಿನಿಂದಾಗಿ ರಾಜಪ್ರತಿನಿಧಿಯಾಗಿ ಹೋಗ್ತಾ ಇದೀಯಾ, ರಾಜ ಅಷ್ಟೇ ಕಳಿಸೋದಲ್ಲ ನಿನಗೂ ಹಕ್ಕಿದೆ ಅಂತ ಅನ್ಕೊಂಡಿದ್ಯಾ ಅಂತಾರೆ. ಧರ್ಮರಾಜ ತಲೆ ಅಲ್ಲಾಡಿಸಿದ್ರೆ ಎಂತ ಮೂರ್ಖತನನು ಅಂತಂದ್ರು ಅವರು. ಯಾಕೆ ಅಂತ ಧರ್ಮರಾಜ ಏನಾಯ್ತು? ನೀನು ಮುಂದಿನ ಸಿಂಹಾಸನದ ಉತ್ತರಾಧಿಕಾರಿ, ಇಟ್ ಮೀನ್ಸ್ ಸಕ್ಸಸರ್. ನೀನು ಉತ್ತರಾಧಿಕಾರಿ ಅಂದ್ರೆ ನೀನು ಮುಂದಿನ ಗುರುಕುಲದ ರಾಜಸಿಂಹಾಸನಕ್ಕೆ ಬರತಕ್ಕಂತಹ ವ್ಯಕ್ತಿ ನೀನು. ಅಂದಮೇಲೆ ರಾಜನಿಗೆ ಎಷ್ಟು ವಿಧದ ರಕ್ಷಣೆ ಇರ್ತದೆ ಅಂದ್ರೆ ಸೇನಾಬಲ ಇರ್ಬೋದು, ಅಶ್ವಸೈನ್ಯ ಇರ್ಬೋದು, ಪದಾತಿಗಳ ಸೈನ್ಯ ಇರ್ಬೋದು, ಸೇನಾ ವಾಹಿನಿ ಇರ್ಬೋದು. ಅದು ರಾಜನನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಷ್ಟು ತರಾತುರಿಯನ್ನು ತೋರಿಸ್ಬೇಕೋ ಅಷ್ಟೇ ನಿನ್ ಬಗ್ಗೆನೂ ತೋರಿಸ್ಬೇಕು. ಹೌದಲ್ಲನಪ್ಪ? ಯಾರನ್ನು ಕಳಿಸಿದ್ದಾರೆ ನಿನ್ ಜೊತೆಗೆ ಅಂತ ಕೇಳಿದ್ರು. ಎನ್ ಭೀಮಸೇನದೇವರು ಸೂಕ್ಷ್ಮವಾಗಿರತಕ್ಕಂತಹ ಯೋಚನಾ ಕ್ರಮ. ಧರ್ಮರಾಜ ಅಂತಾನೆ, ನೀನಿದ್ದಾಗ ಇನ್ನೊಬ್ಬವನು ಯಾಕೆ ಅಂತಾನೆ ಧರ್ಮರಾಜ. ಎಷ್ಟು ಧೃತರಾಷ್ಟ್ರರನ್ನ ವಹಿಸ್ಬಿಟ್ಟು ಮಾತಾಡ್ತಾನೆ. ನೀ ಇರ್ಬೇಕಾದ್ರೆ ಇನ್ನೊಬ್ಬಂದು ಯಾಕಪ್ಪ ಅವಶ್ಯಕತೆ? ನನಗೇನು ಇನ್ನೊಬ್ಬವನ ಅವಶ್ಯಕತೆ ಇಲ್ಲ, ನೀನು ಬಂದು ರಕ್ಷಣೆ ಮಾಡ್ತೀಯಲ್ಲ ಅದಕ್ಕಿಂತ ಹೆಚ್ಚಿಂದೇನು ಅಂತ ಹೇಳಿ ಭೀಮಸೇನದೇವ್ರನ್ನ ಒಪ್ಪಿದಂಗಾಗಿರ್ಬೇಕು, ಧೃತರಾಷ್ಟ್ರರನ್ನ ವಹಿಸ್ಕೊಂಡಂಗಾಗಿರ್ಬೇಕು. ಭೀಮಸೇನದೇವರು ನಕ್ಕೆ ಹೇಳ್ತಾರೆ, ನೋಡು ನೀನು ಹಸ್ತಿನಾವತಿಯ ರಾಜ ಆಗು ಆಗದೆ ಇರು, ಅದು ನನಗೊಂದು ವಿಷಯವೇ ಅಲ್ಲ. ದಟ್ ಈಸ್ ನಾಟ್ ಮೈ ಸಬ್ಜೆಕ್ಟ್, ದಟ್ ಈಸ್ ನಾಟ್ ಮೈ ಮ್ಯಾಟರ್. ಅದು ನನ್ನ ವಿಷಯನೇ ಅಲ್ಲ. ಯಾಕೆ ಅಂದ್ರೆ ನೀನು ಆದ್ರೂ ಆಗದೆ ಇದ್ರೂ ನೀನು ನಮ್ಮಣ್ಣ, ಜ್ಯೇಷ್ಠ ಭ್ರಾತ ಪಿತೃಸಮಃ. ನನ್ನ ತಂದೆಯನ್ನು ನಾನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಿದ್ನೋ ಅದೇ ರೀತಿಯಲ್ಲಿ ನನ್ನ ಪ್ರಾಣದ ಹಂಗನ್ನು ತೊರೆದು ನಾನು ಏನ್ ಮಾಡ್ತೀನಿ ಅಂದ್ರೆ ನಿನ್ನನ್ನು ರಕ್ಷಣೆ ಮಾಡ್ತೀನಿ. ಅದು ನನಗಿರ್ತಕ್ಕಂತಹ ನಿನ್ನ ಭ್ರಾತೃ ಬಾಂಧವ್ಯವೇ ಹೊರತು ಅದರ ರಾಜಬಾಂಧವ್ಯ ಅಲ್ಲ. ನೀನು ಅದಕ್ಕೋಸ್ಕರವಾಗಿ ವಂತಿಗೆಯನ್ನ ಕೊಟ್ಟು ಬಿಟ್ಟು ಸಂಬಳ ಸಾರಿಗೆ ಕೊಟ್ಟು ಬಿಟ್ಟು ನನ್ನನ್ನು ಇಟ್ಕೊಳ್ಳಬೇಕಾಗಿಲ್ಲ. ಆ ರೀತಿ ನಾನು ಕೆಲಸವೂ ಮಾಡ್ತಾ ಇಲ್ಲ. ನಾನು ನಿನಗೆ ಮಾಡ್ತಿರೋದು ಅದಕ್ಕೆ ಧರ್ಮಬದ್ಧನಾಗಿ. ನಿನಗೆ ಸೇನಾವಾಹಿನಿಯನ್ನ ಕೊಡಬೇಕಾದದ್ದು ಅವ್ರು ಯಾಕೆ? ರಾಜಕಾರ್ಯದ ಬದ್ಧತೆಯಿಂದ, ರಾಜನೀತಿಯಿಂದ. ರಾಜಧರ್ಮಗಳು ಅಂತೊಂದಿಷ್ಟಿದೆ. ಆ ರಾಜಧರ್ಮಗಳಲ್ಲಿ ಯುವರಾಜನ ರಕ್ಷಣೆ ಅಂತ ಅನ್ನೋದು ಒಂದು ಧರ್ಮವೇ. ಆ ಯುವರಾಜನ ರಕ್ಷಣೆಗೋಸ್ಕರವಾಗಿ ಸರ್ವರನ್ನ ನಿಯೋಜನೆ ಮಾಡಬೇಕಾಗಿರತಕ್ಕಂಥದ್ದು ಅದು ಬೇರೆಯವರದೆಲ್ಲರದು ಕರ್ತವ್ಯ, ಅದು ಅವರವರ ಬಾಧ್ಯತೆ. ಯಾಕೆ ಮಾಡಲಿಲ್ಲ? ಇಲ್ಲ, ಅವರು ಪರಿಭಾವಿಸಿದ್ದಾರೆ, ನೀನಿದ್ದಾಗ ಬೇರೆಯವರ ರಕ್ಷಣೆ ಧರ್ಮರಾಜನಿಗೆ ಅನವಶ್ಯಕ ಅಂತ ಅವರು ತಿಳಿದಿದ್ದಾರೆ ಅಂತ ಹೇಳಿ. ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನಾನು ರಕ್ಷಣೆ ಮಾಡೋದು ನನ್ನ ಅಣ್ಣನನ್ನು, ಅವರು ರಕ್ಷಣೆ ಪಡಬೇಕಾದದ್ದು ನಮ್ಮ ಯುವರಾಜನಿಗೆ. ಎರಡಕ್ಕೂ ವ್ಯತ್ಯಾಸ. ಆದ್ದರಿಂದ ಇದನ್ನು ಬಿಟ್ಬಿಡಿ. ನಿನ್ನ ಪ್ರಕಾರ ಏನು ಅಂತ ಕೇಳಿದ ಕೊನೆಗೆ ಧರ್ಮರಾಜ ಸೋತೋಗ್ಬಿಟ್ಟ. ನಿನ್ನ ಪ್ರಕಾರ ಏನು ಹೇಳಬೇಕಂತ ಅನ್ಕೊಂಡಿದ್ದಿ ಅಂತ. ನೋಡು, ನೀ ಒಪ್ಕೊಂಡ್ಬಂದಿದ್ದೀಯಲ್ಲ ಏನಂತ, ನಾವು ವಾರಣಾವತದ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ, ಅವ್ನು ಹೋಗುವಂತ ತಕ್ಷಣ ಆಯ್ತು ಅಂತ ಒಪ್ಕೊಂಡು, ಜೊತೆಗೆ ನಾನು ನನ್ನ ತಮ್ಮಂದ್ರನ್ನ ತಾಯಿಯನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆಯಲ್ಲ,
ಇದರ ಮುಂದಿನ ಪರಿಣಾಮ ಏನು ಅಂತಂದ್ರೆ ನಾವು ಸಾಕ್ಷಾತ್ತಾಗಿ ಭಿಕ್ಷಾಟನೆಯನ್ನ ಮಾಡೋದು. ಹಸ್ತಿನಾವತಿ ಬಿಟ್ರೆ ಮಾರನೇ ದಿವಸ ನಾವು ಭಿಕ್ಷಾಟನೆ ಮಾಡ್ತೀವಿ. ರಾಜನನ್ನ ಪದವೀಚ್ಯುತನನ್ನಾಗಿ ಮಾಡತಕ್ಕಂತಹ ಕುಟಿಲ ತಂತ್ರಗಳಿವೆಲ್ಲ ಇದಷ್ಟು ಸುಲಭವಾಗಿ ನಿನಗೇನಾಗೋದಿಲ್ಲ, ಅರ್ಥವೇ ಆಗೋದಿಲ್ಲ ಅಂತಾರೆ ಭೀಮಸೇನ ದೇವರು. ಭೀಮಸೇನ ದೇವರು ಹೇಳಿರತಕ್ಕಂತಹ ಮಾತಿನ ನೈಜಾಭಿಪ್ರಾಯ ಯಾವಾಗ ಬರ್ತದೆ ಧರ್ಮರಾಜನಿಗೆ ಅಂದ್ರೆ, ಏಕಚಕ್ರ ನಗರದಲ್ಲಿ ಹೋಗಿ ಹಿಡಿಂಬವನದಿಂದ ದಾಟಿಬಿಟ್ಟು ವರ್ಷಗಟ್ಟಲೆ ಅಲ್ಲಿರ್ತಾರೆ. ಯಾಕಂದ್ರೆ ಹಿಡಿಂಬೆಯಲ್ಲಿ ಘಟೋದ್ಗಜನ ಉತ್ಪತ್ತಿಯ ನಂತರದಲ್ಲಿ ಇವರೇನ್ ಮಾಡ್ತಾರೆ ಅಂದ್ರೆ ಹಿಡಿಂಬವನವನ್ನು ಬಿಟ್ಟು ಏಕಚಕ್ರ ನಗರಕ್ಕೆ ಪ್ರಯಾಣ ಮಾಡ್ತಾರೆ. ಏಕಚಕ್ರ ನಗರದಲ್ಲಿ ಹೋಗಿ ಜೀವಿಕಾಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಬಂದು ಬಿಟ್ಟು ತಮ್ಮ ಶಿಷ್ಯನೊಬ್ಬನ ಮನೆಯಲ್ಲೇ ಇವರು ನನಗೆ ಅತ್ಯಂತ ಆಪ್ತ ಬಂಧುಗಳಪ್ಪ, ಇವರನ್ನು ಇಟ್ಕೊಂಡಿರುವಂತ ಹೇಳಿ ಹೋಗ್ಬಿಡ್ತಾರೆ. ಅವನೇನೋ ಇರ್ಲಿಕ್ಕೆ ಆಶ್ರಯವನ್ನು ಕೊಡ್ತಾನೆ. ಯಾಕಂದ್ರೆ ಅವನು ಅಧ್ಯಸ್ಥಿತ್ವ ನಿರಾಹಾರ ಶೋಭುಂಕ್ತೆ ಪರಮೇಶ್ವರ ಅಂತನ್ನುವಂತ ಬ್ರಾಹ್ಮಣ. ಅವನು ತನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡಿದ್ದ. ವೇದವ್ಯಾಸ ದೇವರು ಬಂದು ಹೇಳಿದ್ರು, ಅವರ ಶಿಷ್ಯ ಪರಿವಾರದವರು ಒಂದಿಷ್ಟು ಇರ್ಲಿ ಬಿಡು ಅಂದ. ಇವರಿಗೆ ಅನ್ನ ವಸ್ತ್ರಾದಿಗಳನ್ನೆಲ್ಲ ಅವರವ್ರು ತಮ್ಮ ತಮ್ಮ ವೃತ್ತಿ ವ್ಯವಹಾರವನ್ನು ಮಾಡುತ್ತಾರೆ ಅಂತಂದ. ಏನ್ ಮಾಡ್ಬೇಕಲ್ಲಿ ಬಂದ ತಕ್ಷಣ ಭಿಕ್ಷಾ ಬೇಡಬೇಕು ಅಂತ ಯಾವಾಗ ಪ್ರಾಪ್ತ ಆಯ್ತು ಆವಾಗ ಹಿಂದೆ ಹೇಳಿರ್ತಕ್ಕಂಥ ಭೀಮಸೇನ ದೇವರ ಮಾತನ್ನ ನೆನಪಿಸ್ಕೊಂತಾನೆ ಧರ್ಮರಾಜ. ಇದನ್ನು ಮೂಲ ಮಹಾಭಾರತದಲ್ಲಿ ಹೇಳ್ತಾರೆ. ಅದನ್ನ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡ್ತಾರೆ ಅಂತಂದ್ರೆ, ಭೀಮೋ ಭೂತ್ ಯೋ ನ ಭೇದ್ಯ ಯಹ ಅಭೇದ್ಯ, ಯಾವನು ಭೇದನಕ್ಕೆ ಅನರ್ಹನಾದಂಥವನು. ಯಾವ ರೀತಿ ಭೇದನ ಮಾಡಬಹುದು ನೀವು? ಅನಿತ್ಯತ್ವದಿಂದ, ದೇಹಹಾನಿಯಿಂದ, ದುಃಖ ಪ್ರಾಪ್ತಿಯಿಂದ, ಅಪೂರ್ಣತೆಯಿಂದ. ಅಪೂರ್ಣತೆ ಇರಲಿಲ್ಲ ಅಂತಾರೆ ಭೀಮಸೇನ ದೇವರು. ನನಗೆ ಅಪೂರ್ಣತೆ ಇಲ್ಲ. ಅಪೂರ್ಣತೆ ಯಾವುದರಿಂದ ಬರಬೇಕು? ಅಜ್ಞಾನದಿಂದ ಬರಬೇಕು. ಅಜ್ಞಾನ ಸರ್ವಥಾ ಇಲ್ಲ. ನೀವೇನ್ ಮಾಡ್ತಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ನೀವು ನಮ್ಮ ಅಣ್ಣನಿಗೆ ಹೇಳಿ ಯಾವುದನ್ನ ಆದೇಶ ಅಂತ ನನಗೆ ವರ್ಗಾವಣೆ ಮಾಡಿಸ್ತಿದ್ದೀರೋ ಅದರ ಪರಿಣಾಮ ಏನಾಗ್ತದೆ ಅಂತ ನನಗೆ ಗೊತ್ತಿದೆ ಅಂತಂದಾಗ, ನಿಮ್ಮ ಕುಟಿಲ ತಂತ್ರದಲ್ಲಿ ನಾನು ಪಾಲ್ಗೊಂಡೆ ಅಂತ ನೀವು ಸಂತೋಷ ಪಡೋದೇನಿಲ್ಲ. ಅಲ್ಲೇ ಧರ್ಮಬದ್ಧನಾಗಿ ಬಿಟ್ಟು ನಾನೇನು ಮಾಡ್ತಿದ್ದೀನಿ ಅಂದ್ರೆ ವಾರಣಾವತಕ್ಕೆ ಹೋಗ್ತಿದ್ದೀನಿ ಹೊರತು, ನಾನೇ ಹಿರಿಯಣ್ಣನಾಗಿದ್ದೆ ಅಂದ್ರೆ ನಾನು ಯಾಕೆ ಹೋಗ್ಲಿ, ದುರ್ಯೋಧನ ಕಳಿಸ್ರಿ ಅಂತ ಹೇಳ್ತಿದ್ದೆ. ಅವಾಗಿನ ವಚನಗಳೇ ಬೇರೆ. ನಾನೇ ಯಾಕೆ ಹೋಗ್ಬೇಕು? ಯುವರಾಜ್ ತಾನೇ ನಾನು. ಯುವರಾಜನಿಗೆ ಇರತಕ್ಕಂತಹ ಅಧಿಕಾರ ಏನು? ಆ ಅಧಿಕಾರ ತಕ್ಕಂಗೆ ಇರುವಂತಹ ಯಾವಾಗ್ಲೂ ಏನ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಹಕ್ಕು ಹೇಗಿದೆಯೋ ಬಾಧ್ಯತೆಯೋ ಹಾಗಿದೆ. ಬಾಧ್ಯತೆ ಮಾತ್ರ ಇದೆ ಅಂತ ಶಾಸ್ತ್ರ ಎಲ್ಲಿಯೂ ಹೇಳೋದಿಲ್ಲ. ಹಕ್ಕನ್ನ ಕೊಟ್ಟ ಬಾಧ್ಯತೆಯನ್ನ ಕೊಡ್ತಾರೆ. ಹಂಗೆ ರಾಜಧರ್ಮಗಳು ಅಂತನ್ನುವಂತಹ ಬಾಧ್ಯತೆಯನ್ನು ನೀವು ಹೇಳಬೇಕು ಅಂತಂದ್ರೆ, ರಾಜನಿಗಿರ್ತಕ್ಕಂತಹ ಕೆಲವು ಹಕ್ಕುಗಳನ್ನು ಪ್ರೊವೈಡೆಡ್ ಅದನ್ನ ಕೊಡಬೇಕು. ಹಾಗಿದ್ದಾಗ ಏನ್ ಸಿಗ್ಲಿಕ್ಕೆ ಸಾಧ್ಯ? ಏನ್ ಸಿಗೋದು ಅಂತಿದೆ, ನನಗೇನ್ ಸಿಕ್ಕಿದೆ? ಆದ್ದರಿಂದಾಗೆ ಯಾವಾಗ ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೋ ಧರ್ಮರಾಜ ನಿರುತ್ತರನಾಗ್ತಾನೆ. ಅವಾಗ ಬಂದೇ ಹೇಳ್ತಾರೆ ಭೀಮಸೇನ ದೇವರು, ಇದರ ಪರಿಣಾಮ ಬಹಳ ಘೋರ ಇದೆ. ಇದರ ಪರಿಣಾಮ ಬಲುಘೋರವಾಗಿದೆ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಗೊತ್ತಾಗೋದಿಲ್ಲ. ವಿದುರ ಬಂದು ಪ್ರಶ್ನೆ ಮಾಡ್ತಾನೆ. ಇದರ ಸೂಚನೆ ಭೀಮಸೇನ ದೇವರು ಬಹಳ ಮೊದಲೇ ಇದನ್ನು ಹೇಳ್ತಾರೆ. ವಿದುರ ಆನಂದದಲ್ಲಿ ಪ್ರಕಟವಾಗಿ ಬಂದು ಕೇಳ್ತಾನೆ. ಎರಡು ಪ್ರಶ್ನೆಯನ್ನು ಕೇಳ್ತಾನೆ. ಯಾವುದು ಸಮಗ್ರ ವಿಧವಾಗಿರತಕ್ಕಂತಹ ಎಲೆಗಳನ್ನ, ಚಿಗುರುಗಳನ್ನ ಕಳೆದುಕೊಂಡು ಹೂವನ್ನ ಬಿಡತಕ್ಕಂತಹ ವೃಕ್ಷ ಅಂತ ಕೇಳ್ತಾನೆ. ಸಮಗ್ರ ವಿಧವಾಗಿರತಕ್ಕಂತಹ ಎಲೆಗಳನ್ನ, ಚಿಗುರುಗಳನ್ನ ಕಳೆದುಕೊಂಡು ಹೂ ಮಾತ್ರ ಬಿಡತಕ್ಕಂತಹ ವೃಕ್ಷ. ಅದು ಏನಂದ್ರೆ ಗ್ರೀಷ್ಮ ಕಾಲದಲ್ಲಿ ಬಿಡಬೇಕು. ಧಗೆ ಬಿಸಿಲಿರಬೇಕು, ಎಲ್ಲಾ ಎಲೆಗಳು ಉದುರೋಗಿರ್ಬೇಕು, ಚಿಗುರು ಇರಬಾರದು, ಹೂ ಮಾತ್ರ ಇರಬೇಕು. ಆ ಹೂ ಯಾವುದು, ಆ ವೃಕ್ಷ ಯಾವುದು, ಅದು ಯಾವಾಗ ಬಿಡುತ್ತದೆ ಮತ್ತು ಬಿಡ್ಲಿಕ್ಕೆ ಅತ್ಯಂತ ಸನ್ನಿಕಟವಾದಂತಹ ಕಾರಣ ಏನು ಅಂತ ಒಂದು ಪ್ರಶ್ನೆ. ಎರಡನೇದ್ದು, ಅತಿಯಾದಂತಹ ಕಾಡ್ಗಿಚ್ಚಿನ ಮಧ್ಯದಲ್ಲಿ ಬದುಕತಕ್ಕಂತಹ, ಅಂದ್ರೆ ವನದ ಕಾಡ್ಗಿಚ್ಚಿನಲ್ಲಿ ಸುತ್ತಲೂ ಮತ್ತೆ ದಳ್ಳುರಿ ಉರಿತಿರ್ಬೇಕಾದ್ರೆ, ಇಡೀ ವನ ಧಗ 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 ಉರಿತಿರ್ಬೇಕಾದ್ರೆ ಬದುಕುವಂಥ ಒಂದೇ ಪ್ರಾಣಿ ಯಾವುದು ಅಂತ ಕೇಳ್ತಾರೆ. ಎರಡಕ್ಕೂ ಕೂಡ ಸಸ್ಯಶಾಸ್ತ್ರದ್ದು ಪ್ರಾಣಿಶಾಸ್ತ್ರದ್ದು ಚೆನ್ನಾಗಿ ಪರಿಚಯ ಇರಬೇಕು. ಎಲ್ಲರೂ ನಿರುತ್ತರರಾಗ್ತಾರೆ. ಭೀಮಸೇನ ದೇವರು ಉತ್ತರ ಗೊತ್ತಿದ್ದು ಹೇಳೋದಿಲ್ಲ. ಯಾಕಂದ್ರೆ ಉತ್ತರ ಹೇಳಿ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವ ಆ ಪ್ರಶ್ನೆಯನ್ನು ಉತ್ತರ ಪಡೀಲಿಕ್ಕೆ ಕೇಳ್ತಿಲ್ಲ,
ಇವನಿಗೇನೋ ಸಂದೇಶವನ್ನು ರವಾನೆ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾನು. ಆ ಸಂದೇಶವನ್ನ ಇವ ಹೇಳೋದಿಲ್ಲ. ಅವ ಸಂದೇಶ ಅರ್ಥ ಆಯ್ತೋ ಇಲ್ಲೋ ಅಂತ ಇವನಿಗೆ ಕೇಳಲಿಕ್ಕೆ ಬರೋದಿಲ್ಲ. ಇದನ್ನೇ ಏನಂತಾರೆ ಅಂದ್ರೆ ದರ್ಶನ, ಗುಹ್ಯ, ಸಮಾಧಿ ಭಾಷಾ ಅಂತ ಕರೀತಾರೆ. ಆ ರೀತಿಯಲ್ಲಿ ಏನು ಮಾಡ್ತಾನೆ, ಗುಹ್ಯ ಭಾಷೆಯಲ್ಲಿ ಅವನು ಪ್ರಶ್ನೆ ಮಾಡ್ತಾನೆ, ಇವ ಸಮಾಧಿ ಭಾಷೆಯಲ್ಲಿ ಅಂದ್ರೆ ಪ್ರಕಟವಾಗಿ ಉತ್ತರವನ್ನು ಹೇಳ್ತಾನೆ. ಅಂಥ ವೃಕ್ಷ ಯಾವುದು ಅಂದ್ರೆ ಅದು ಮುತ್ತುಗದ ಮರ ಅಂತ ಹೇಳ್ತಾರೆ. ಮುತ್ತುಗದ ಮರಕ್ಕೆ ಏನಾಗ್ತದೆ ಅಂದ್ರೆ ಎಲ್ಲಾ ವಿಧವಾದಂಥ ಎಲೆ ಚಿಗುರುಗಳು ಉದುರಿ ಹೋದ ಮೇಲೆ ಗ್ರೀಷ್ಮ ಕಾಲದಲ್ಲಿ ಅತಿಯಾದಂತಹ ಧಗೆ ಇರಬೇಕಾದ್ರೆ ಅದರಲ್ಲಿ ಹೂಗಳು ಅರಳುತ್ತವೆ. ಆ ಹೂ ಅರಳಿದಾಗ ಏನು ಮಾಡುತ್ತದೆ ಅಂದ್ರೆ ಆ ವೃಕ್ಷ ಇಡೀ ವನದಲ್ಲಿ ಬೆಂಕಿ ಹತ್ತಿದೆ ಅನ್ನುವಂಥ ಭ್ರಾಂತಿ ಬರೆಸೋ ಹಂಗೆ ಇರುತ್ತೆ. ಆ ವೃಕ್ಷ ಮುತ್ತುಗದ ಮರ ಎಲ್ಲಿರುತ್ತೆ ನೋಡಿದ್ರೆ ನಿಮಗೆ ಇಡೀ ವನದ ಮಧ್ಯದಲ್ಲಿ ವನ ಇಡೀ ಬೋಳಾಗಿ ಕಾಣಿಸ್ತಿರ್ತದೆ. ಮಧ್ಯದಲ್ಲಿ ಮುತ್ತುಗದ ಮರ ಏನಾಗಿರ್ತದೆ ಅಂದ್ರೆ ಅತ್ಯಂತ ಕೆಂಪು ಹೂಗಳನ್ನು ಬಿಟ್ಟಿರ್ತದೆ. ಆ ಕೆಂಪು ಹೂಗಳು ಇಡೀ ವನದಲ್ಲಿ ಇದೊಂದು ಬೆಂಕಿ ಉರಿತಿರುವಂತಹ ಸನ್ನಿವೇಶ ಏನು ಅಂತ ನೀವು ಮಧ್ಯಪ್ರದೇಶ, ಇಟಾರ್ಸಿ ಈ ಜಾಗಕ್ಕೆ ಹೋದ್ರೆ ನಿಮಗೆ ಮತ್ತೆ ಚೆನ್ನಾಗಿ ಕಾಣಿಸ್ತದೆ. ಅವ ಅಲ್ಲಿ ನೋಡ್ಬೋದು, ಅಲ್ಲೇನೇ ಕಾಣಿಸ್ತದೆ. ಇದು ಇಲ್ಲಿ ಹತ್ತಿರದಲ್ಲಿ ಇಲ್ಲೆಲ್ಲೋ ಅಂತಹ ದೃಶ್ಯಗಳನ್ನು ಸಿಗೋದಿಲ್ಲ. ಅಂತೂ ಒಟ್ಟಾರೆಯಾಗಿ ಪರ್ವತ ತುಂಬಿರತಕ್ಕಂತಹ ಪ್ರದೇಶ. ಅಲ್ಲಿ ಮಧ್ಯದಲ್ಲಿ ಕಿಂಶುಕದ ಮರ ಅಂದರೆ ಪಲಾಶ ವೃಕ್ಷ, ಮುತ್ತುಗದ ಮರ ಇತ್ತಂದ್ರೆ ಅದು ಕಾಣಿಸ್ತದೆ. ಅದು ಅತ್ಯಂತ ಧಗೆಯಲ್ಲಿ ಕಾಣಿಸ್ತದೆ. ಯಾಕೆ ಪ್ರಥಮ ಇನ್ನು ದ್ವಿತೀಯ ಪ್ರಶ್ನೆ ಏನು ಅಂತಂದ್ರೆ ಕಾಡಿಗೆ ಹತ್ತಿದಾಗ ಉರಿಯುವಂತಹ ಒಂದೇ ಪ್ರಾಣಿ ಯಾವುದು? ಇಲಿ ಉಳಿತದೆ. ಇಲಿ ಯಾಕೆ ಉಳಿತದೆ ಅಂತ ಕೇಳ್ತಾನೆ. ಇಲಿ ಯಾಕೆ ಉಳಿತದೆ ಅಂತ ಹೇಳಿ ಕೇಳ್ತಾನೆ ವಿದುರ. ಆದ್ರೆ ಪ್ರಕಟವಾಗಿ ಕೇಳೋದಿಲ್ಲ. ಈ ಎರಡನೇ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿ ಕೇಳಿಬಿಡ್ತಾನೆ. ಯಾಕೆಂದ್ರೆ ಪ್ರಕಟವಾಗಿ ಕೇಳಿಬಿಟ್ರೆ ಅವಾಗ ಎದುರಿಗಿದ್ದ ದುರ್ಯೋಧನಾದಿಗಳಿಗೆ ತಾವು ಮಾಡಿರ್ತಕ್ಕಂತಹ ಕುತಂತ್ರವನ್ನ ಇವನೇನ್ ಮಾಡ್ತಿದ್ದಾನೆ, ಧರ್ಮರಾಜಾದಿಗಳಿಗೆ ಹೇಳ್ತಿದ್ದಾನೆ ಅಂತ ಅನ್ನೋದು ಗೊತ್ತಾಗಿರುತ್ತೆ. ಈ ಕುತಂತ್ರ ಅಂತನ್ನೋದು ನಡೆದಿದೆ ಅಂತನ್ನೋದು ವಾಸ್ತವದಲ್ಲಿ ಮಾತಾಡಿದಾಗ ಯಾರಿಗೂ ಗೊತ್ತಾಗೋದಿಲ್ಲ. ಧರ್ಮರಾಜ ತಾನು ವಾರಣಾವತಕ್ಕೆ ಹೋಗಿ ಅಲ್ಲಿ ಬೆಂಕಿ ಎಲ್ಲ ಹತ್ತಿ ಒದ್ದಾಡಿ ಹೋಗಿ ತಾವು ಮತ್ತೆ ಸುರಂಗ ಮಾರ್ಗದಿಂದ ಹೊರಗೆ ಹೋಗ್ಬೇಕಾದ್ರೆ ಹೊರಗೆ ಹೋಗಿ ಬಂದ ಮೇಲೆ ವಿದುರನಿಗೆ ಯಾಕೆ ಪ್ರಶ್ನೆ ಕೇಳ್ದ ಅಂತ ಕೇಳ್ತಾನೆ. ಆವಾಗ ಭೀಮಸೇನ ದೇವರು ಅಂತಾರೆ, ಆ ಎರಡೂ ಪ್ರಶ್ನೆಯ ಆಂತರ್ಯವೇ ನಾವು ಈ ರೀತಿಯಲ್ಲಿ ಹೊರಗಿನಿಂದ ಬರುವಂಥದ್ದು. ಹೇಗೆ ಇಲಿ ಒಂದು ಮಾರ್ಗ ಮುಚ್ಚಿ ಹೋದಂತಹ ಸಮಯದಲ್ಲೂ ಇನ್ನೊಂದು ಮಾರ್ಗದಿಂದ ತನ್ನ ಪ್ರಾಣ ಉಳಿಯೋದಕ್ಕೆ ಬೆಂಕಿಯ ಅಪಘಾತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಹೊರಗೆ ಹೋಗ್ತದೋ ಆ ರೀತಿಯಾದಂತಹ ಒಂದು ಅಪಘಾತ ನಿಮಗೂ ಮುಂದೆ ನಡೆಯೋದಿದೆ. ಇಲಿ ಯಾವ ರೀತಿಯಾಗಿ ಬೆಂಕಿಯಿಂದ ತಪ್ಪಿಸ್ಕೊಳ್ತದೋ ಅದೇ ರೀತಿಯಾಗಿ ನೀವು ಮತ್ತೆ ನೇರವಾಗಿ ಹೊರಗೆ ಬಂದು ಬಿಡಬೇಡ್ರಿ, ಅಥವಾ ಕೂಗ್ಕೊಂಡು ಏನು ಮಾಡಬೇಡ್ರಿ, ಇದನ್ನ ರಪ್ಪಾಟವನ್ನು ಮಾಡಬೇಡ್ರಿ. ನೀವು ಹೊರಗೆ ಬಂದರೂ ಕೂಡ ನಿಮ್ಮನ್ನ ನಾನಾ ರೀತಿಯಿಂದ ಸಂಹಾರ ಮಾಡಲಿಕ್ಕೆ ಪೂರ್ವಚನನ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಹೊರಗೆ ಕಾವಲು ಕಾಯುತ್ತಿರ್ತಾರೆ. ಹೇಗೆ ಬೆಂಕಿ ಹಚ್ಚಿದ ತಕ್ಷಣ ಇಲಿ ಹೊರಗೆ ಬಂದ್ಬಿಟ್ರೆ ಇಲಿಯನ್ನು ಹೆಂಗೆ ಹೊಡೆದು ಕೊಂದು ಬಿಡ್ತಾರೋ ಆ ರೀತಿಯಲ್ಲಿ ನಿಮ್ಮನ್ನು ಹೊಡೆದು ಕೊಲ್ಲೋರಿದ್ದಾರೆ. ಮತ್ತು ನೀವು ಎಲ್ಲರೂ ಬರುವಂತಹ ಮುಖ್ಯ ದ್ವಾರದಿಂದ ಬರಲೇದೇನೆ ಹಿಂಭಾಗದ ದ್ವಾರದಿಂದ, ಸುಗುಪ್ತ ದ್ವಾರದಿಂದಾಗಿ ನಿಮ್ಮನ್ನು ನೀವು ಉಳಿಸ್ಕೊಳ್ಬೇಕು ಅಂತನ್ನೋದು ಆಂತರ್ಯ. ಅದಕ್ಕೋಸ್ಕರವಾಗಿ ಇದನ್ನ ಮಾಡಿದ್ರು. ಇದು ಬೇರೆಯವರಿಗೆ ಅಜ್ಞಾನ ಇತ್ತು, ಆದರೆ ಭೀಮಸೇನ ದೇವರಿಗೆ ಈ ಅಪೂರ್ಣತ ಅನ್ನೋದು ಇರಲಿಲ್ಲ. ಅದಕ್ಕೇನೆ ಪುರೋಚನ ಬೆಂಕಿ ಹಚ್ಚೋಕ್ಕಿಂತ ಮುಂಚೆ ತಾವು ಬೆಂಕಿ ಹಚ್ಚಿದ್ರು. ವಿದುರ ತಾನು ತೋಡಿಸಿರ್ತಕ್ಕಂತಹ ಸುರಂಗದ ದ್ವಾರದ ವಿಷಯವನ್ನ ಧರ್ಮರಾಜಾದಿಗಳಿಗೆ ಅಜ್ಞಾತವಾಗಿದ್ರು. ಭೀಮಸೇನ ದೇವರು ಮಾತ್ರ ಅದನ್ನೇನ್ ಮಾಡಿದ್ರು ಅಂದ್ರೆ ಕಂಡುಕೊಂಡ್ರು, ಇಲ್ಲೊಂದು ಸುರಂಗ ದ್ವಾರ ಇದೆ ಅಂತ. ಅದನ್ನ ಯಾರು ಧರ್ಮರಾಜಾದಿಗಳು ಹೇಳಿರಲಿಲ್ಲ. ಈ ಎಲ್ಲಾ ಕಥಾನು ಮಹಾಭಾರತದಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಅರ್ವಾಚೀನ ವಿಮರ್ಶಕರೆಲ್ಲ ಹೇಳ್ತಾರಲ್ಲ, ಭೀಮ ಒಬ್ಬ ತಿನಿಸು ಬಕ್ಕ, ಅವನು ಕೇವಲ ಮತ್ತೆ ಉದರ ಪೂರ್ಣಕ್ಕೋಸ್ಕರವಾಗಿ ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಮಾಡ್ತಿದ್ದ ಅಂತ. ಇದೆಲ್ಲ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಕೇವಲ ಪ್ರಜ್ಞಾವಂತನಾಗಿರ್ತಕ್ಕಂಥವನಿಗೆ ಮಾತ್ರ ಹೊಳೆಯುವಂತ ಮಾತು. ಅದಕ್ಕೆ ಅಂತಾರೆ ಸುಮಧ್ವಿಜಯದಲ್ಲಿ, ಯೋಗೀವ ನಾರಾಯಣ ಮಾಸಸಾದ. ಯೋಗಿಯಾಗಿರತಕ್ಕಂಥವನು ತನ್ನ ಧರ್ಮಗಳನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಹೇಗೆ ತಾನು ವನದಲ್ಲಿ ಇರಬೇಕೋ ಆ ರೀತಿಯಲ್ಲಿ ತನ್ನ ತಮ್ಮಂದ್ರು ತನ್ನ ಧರ್ಮಗಳು ಇದ್ದ ಹಾಗೆ ಅವರನ್ನ ರಕ್ಷಣೆ ಮಾಡಿಕೊಳ್ಳೋದು, ತಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಂಡ ಹಾಗೆ ಅಂತ ತೋರಿಸ್ಲಿಕ್ಕೆ ಏನು ಮಾಡಿದ್ರು. ಮತ್ತೆ ಭೀಮಸೇನ ದೇವರು ಹೊರಟು ಭೀಮೋ ಭೂತ್ ಯೋ ನಭೇದ್ಯ, ಭೇದನಕ್ಕೆ ಒಳಗಾಗಲಿಲ್ಲ.
ಇದರ ನಂತರದ್ದು ಭೇದನಕ್ಕೆ ಒಳಗಾಗದೇ ಇರತಕ್ಕಂಥದ್ದು ಮತ್ತೆ ಮುಂದೆ ಹಸ್ತಿನಾವತಿಯ ರಾಜ್ಯಭಾರದ ಸಂದರ್ಭ, ಹಿಡಿಂಬನ ವಧ, ಆನಂತರದಲ್ಲಿ ಹಿಡಿಂಬನ ವಧ, ಏಕಚಕ್ರ ನಗರದಲ್ಲಿ ವಾಸ, ಅಲ್ಲಿಯೂ ಕೂಡ ನಭೇದ್ಯ ಹಿಡಿಂಬನಂತಹ ವ್ಯಕ್ತಿಯನ್ನು ಸಂಹಾರ ಮಾಡತಕ್ಕಂಥದ್ದು, ಏಕಚಕ್ರ ನಗರದಲ್ಲಿ ಬಕಾಸುರನ ಸಂಹಾರ, ಆನಂತರದಲ್ಲಿ ದ್ರೌಪದಿ ಪರಿಣಯದ ಸಂದರ್ಭದಲ್ಲಿ ಧರ್ಮರಾಜನ ಮಾತಿನಂತೆ ಭೀಮಸೇನ ದೇವರ ಆಶೀರ್ವಾದದಿಂದ ಹೋಗಿ ಅರ್ಜುನ ತಾನು ಮತ್ಸ್ಯಯಂತ್ರವನ್ನ ಭೇದನ ಮಾಡಿದರೂ ಕೂಡ ರಾಜರುಗಳೆಲ್ಲರೂ ತಿರುಗಿ ನಿಂತ್ರೆ ಭೀಮಸೇನ ದೇವರು ಒಬ್ರು ಮಾತ್ರ ಎದುರಿಸ್ತಾರೆ. ಭೀಮೋ ಭೂತ್ ಯೋ ನಭೇದ್ಯ ಅಂತನ್ನೋದನ್ನು ಅಲ್ಲಿಯೂ ತೋರಿಸ್ತಾರೆ. ಶಲ್ಯ ಸ್ವಯಂ ಯುದ್ಧ ಮಾಡ್ಲಿಕ್ಕೆ ಬಂದ್ಬಿಡ್ತಾನೆ. ಯಾವನು ವಾಸ್ತವದಲ್ಲಿ ಇವನಿಗೆ ಸೋದರ ಮಾವನ ಸ್ಥಾನದಲ್ಲಿರುವಂಥವ್ರು ಗಿರ 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 ಎತ್ತಿ ತಿರುಗಿಸ್ಬಿಡ್ತಾರೆ ಶಲ್ಯನನ್ನ. ಪ್ರಾಣ ಭಯದಿಂದ ಶಲ್ಯ ಮತ್ತೆ ಒದ್ದಾಡ್ತಿರ್ಬೇಕಾದ್ರೆ ಭೀಮಸೇನ ದೇವರು ಅಂತ ಗೊತ್ತಿರೋದಿಲ್ಲ ಶಲ್ಯನಿಗೆ, ನಿಧಾನಾಗಿ ಕೆಳಗಿಳಿಸ್ತಾರೆ. ತಲೆ ತಿರುಗಿ ಎಲ್ಲರೂ ಬಿದ್ದು ಹೋಗಿದ್ದಾನೆ. ನಿಧಾನಾಗಿ ಇಳಿಸಿದಾಗ ಶಲ್ಯ ನಾಚಿಕೆಯಿಂದ ಹೋಗ್ಬಿಡ್ತಾರೆ. ಇನ್ನುಳಿದವ್ರಿಗೆಲ್ಲರಿಗೂ ಸಭಾಸ್ತಂಭವನ್ನ ಕಿತ್ತಿ ಹೊಡಿತಾರೆ ಭೀಮಸೇನ ದೇವರು. ಭೀಮಸೇನ ದೇವರ ಬಲವನ್ನ ನೋಡಿ ದ್ರುಪದ ರಾಜ ಏನಾಗ್ತಾನೆ ಅಂದ್ರೆ ಚಿತ್ತಾಕರ್ಷಕವಾಗಿರತಕ್ಕಂತಹ ರೂಪದಲ್ಲಿರುವಂತಹ ಈ ವ್ಯಕ್ತಿ ಏನೂ ನಿಮಿತ್ತ ಇಲ್ಲದೇನೆ ನನ್ನ ರಾಜಪರಿವಾರವನ್ನ, ನನ್ನ ರಾಜಬಂಧುವರ್ಗವನ್ನ ಎಲ್ಲ ಇಡೀ ಸಮಗ್ರ ವಿಧವಾದಂತಹ ರಾಜರುಗಳು ವಿರೋಧಿಗಳಾಗಿ ನಿಂತರೂ ಅವರಿಂದಾಗಿ ನನ್ನನ್ನು ರಕ್ಷಣೆ ಮಾಡಿಕೊಂಡ ಅಂದ್ರೆ ಇವನ ನನಗೆ ನಿಜ ಬಂಧು ಅಂತ ಹೇಳಿಬಿಟ್ಟು ದ್ರುಪದ ರಾಜ ಘೋಷಣೆ ಮಾಡ್ತಾನೆ. ಭೀಮೋ ಭೂತ್ ಯೋ ನಭೇದ್ಯ. ಇದರ ನಂತರ ದಾಯ ವಿಭಾಗದ ಪ್ರಸಂಗ ಬರ್ತದೆ. ದಾಯ ವಿಭಾಗವನ್ನು ಮಾಡುತ್ತಾರೆ. ವಾಸ್ತವದಲ್ಲಿ ಏನೇ ಸಂಪದ್ಭರಿತವಾದಂತಹ ಹಸ್ತಿನಾವತಿಯನ್ನ ಅನರ್ಹನಾಗಿರತಕ್ಕಂಥವ್ರು, ಅನರ್ಹ ಅಂದ್ರೆ ಕೇವಲ ಬುದ್ಧಿಯಿಂದ ನಡವಳಿಕೆಯಿಂದ ಅನರ್ಹ ಅಲ್ಲ. ಎಷ್ಟು ಹೇಳ್ತಾನೆ ಬಿದ್ರ ಅಂತಂದ್ರೆ ಧೃತರಾಷ್ಟ್ರನನ್ನೇ ವಾಸ್ತವದಲ್ಲಿ ಉತ್ತರಾಧಿಕಾರಿ ಅಂತ ನಾವು ಒಪ್ಕೊಂಡಿಲ್ಲ. ಪಾಂಡುರಾಜ ತಾನು ಬಿಟ್ಟು ಹೋಗಬೇಕಾದ್ರೆ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಮಾಡಿರಲಿಲ್ಲ. ಆದ್ದರಿಂದ ಧೃತರಾಷ್ಟ್ರ ಅಂತನ್ನೋ ವಾಸ್ತವದಲ್ಲಿ ಹಸ್ತಿನಾವತಿಯ ರಾಜನೇ ಅಲ್ಲ ಅಂತ ಮಾತಾಡ್ತಾನೆ. ದುರ್ಯೋಧನನಿಗೆ ನಿನ್ನ ಮಗ ಆದದ್ದಕ್ಕೋಸ್ಕರ ನಾನು ಹಸ್ತಿನಾವತಿಯ ರಾಜನಾದ್ರೆ ನನ್ನ ಮಗನು ಹಸ್ತಿನಾವತಿಯ ರಾಜ ಆಗಬೇಕು ಅಂತ ಧೃತರಾಷ್ಟ್ರ ಕೇಳ್ತಿದೆಯಲ್ಲ. ರಾಜನೀತಿ ರಾಜಧರ್ಮಕ್ಕನುಸಾರವಾಗಿ ನಾವು ನಿನ್ನನ್ನೇ ರಾಜ ಅಂತ ಒಪ್ಕೊಂಡಿಲ್ಲ. ಇನ್ನು ಅವನನ್ನು ಒಪ್ಕೊಳ್ಳೋದು ನಂತರದ ವಿಜಯ. ರಾಜನ ಮಗನನ್ನ ರಾಜ ಅಂತ ಒಪ್ಕೊಳ್ಬೇಕು. ನೀನ್ ರಾಜನಾದ್ರೆ ನಿನ್ನ ಮಗನನ್ನ ರಾಜ ಅಂತ ಒಪ್ಕೊಳ್ಳೋದು. ನಿನ್ನನ್ನು ರಾಜ ಅಂತ ನಾವೆಂದೂ ಒಪ್ಕೊಂಡಿಲ್ಲ. ನೀನು ಕೇವಲ ಪಾಂಡು ರಾಜನ ಪ್ರತಿನಿಧಿ. ಹಿಂದಕ್ಕೆ ಹೇಳಿದ್ವಲ್ಲ, ಪ್ರತಿನಿಧಿ ಯಾರಾಗ್ಬೋದು? ಚಾಪರಾಸಿ ಬೇಕಾದ್ರೂ ಆಗ್ಬೋದು. ಪಾಂಡುರಾಜನ ಉತ್ತರಾಧಿಕಾರಿ ಬಂದ ಮೇಲೆ ನೀನು ಯಾವುದೇ ವಿಧವಾದಂತಹ ಷರತ್ತುಗಳಿಲ್ಲದೇನೆ ಬೇಷರತ್ತಾಗಿ ಈ ಸಿಂಹಾಸನವನ್ನು ಬಿಟ್ಟು ಅವನಿಗೆ ಕೊಡಬೇಕು. ಅವನು ಉತ್ತರಾಧಿಕಾರಿಗಳು ಇಲ್ಲದೆ ಇದ್ದಾಗ ಅವನ ಪ್ರತಿನಿಧಿಯಾಗಿ ನೀನು ನಡೆಸೋದು, ನಿನಗಾಗದೇ ಇದ್ದಾಗ ಯೋಗ್ಯರನ್ನ ತಂದು ಬಿಟ್ಟು ಆ ಸಿಂಹಾಸನದಲ್ಲಿ ಕೂಡಿಸೋದು ನಿನ್ನ ದಾಯಿತ್ವ, ನಿನ್ನ ಬಾಧ್ಯತೆ. ಅಷ್ಟೇ ಹೊರತಾಗಿ ನಿನಗೆ ನೇರವಾದಂತಹ ಅಧಿಕಾರ ಇಲ್ಲ. ಇದು ವಿದುರನ ಅತ್ಯಂತ ಪ್ರಧಾನವಾದಂತಹ ವಾಕ್ಯಾರ್ಥ ಆದದ್ದರಿಂದ ವಿದುರನ ಈ ವಾಕ್ಯಾರ್ಥವನ್ನು ಬಾಲ್ಯದಲ್ಲಿಯೇನೆ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ದುರ್ಯೋಧನ ನನಗೆ ವಾಸ್ತವದಲ್ಲಿ ಏನಾಗೋದಿಲ್ಲ ಅಂದ್ರೆ ನೇರವಾಗಿ ಅಧಿಕಾರದ ಗದ್ದುಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಯುಧಿಷ್ಠಿರಾದಿಗಳು ಇರ್ತಾರೋ ಅಲ್ಲಿವರೆಗೆ. ಯಾಕಂದ್ರೆ ಯುಧಿಷ್ಠಿರಾದಿಗಳು ಇದ್ರು ಅಂತಂದ್ರೆ 5 ಜನ ಇದ್ರು ಅಂದ್ರೆ ಈ 5 ಜನರಲ್ಲಿ ಯಾರಿಗೋ ಒಬ್ಬರಿಗೆ ಏನಾಗ್ಬೇಕು ಅಂತಂದ್ರೆ ಇವಿಲ್ಲ ಅವನು, ಅವನಿಲ್ಲ ಅವನು, ಅವನಿಲ್ಲ ಅವನು, ಯಾರಿಗೂ ಇವ್ರು ಯಾರು ಇಲ್ಲ ಅಂತ ಆದಾಗನೇ ಧೃತರಾಷ್ಟ್ರನಿಗೆ ಅಧಿಕಾರ, ದುರ್ಯೋಧನಂಗಲ್ಲ. ವಿದುರನ ವಾಕ್ಯಾರ್ಥದಲ್ಲಿ ಧೃತರಾಷ್ಟ್ರನಿಗೆ ಅಧಿಕಾರ ಬಂದದ್ದಕ್ಕೆ ಧೃತರಾಷ್ಟ್ರ ತಾನು ಒಪ್ಪಿಕೊಂಡು ದುರ್ಯೋಧನನನ್ನು ನಿಯಮಿಸಿದರೆ ಅಲ್ಲಿಯೂ ಕೂಡ ಧೃತರಾಷ್ಟ್ರನಿಗೆ ನಿಯಮಿಸೋದಕ್ಕೋಸ್ಕರ ಇವರು ಹೇಳ್ತಾರೆ ಪಾಂಡರಾಜನ ಮಕ್ಕಳಿಲ್ಲ ಅಂತಂದ್ರೆ ನಿನ್ನ ಮಗನೇ ಆಗ್ಬೇಕು ಅಂತಿಲ್ಲ, ಬೇರೆಯವ್ರನ್ನ ಯಾರನ್ನ ಬೇಕಾದ್ರೂ ನಿಯಮನ ಮಾಡ್ಬೋದು ಅಂತ ಮತ್ತೆ ತಿರಹ ಇನ್ನೊಂದು ಹೊಸ ವಾಕ್ಯಾರ್ಥ ಆರಂಭ ಆಗ್ತದೆ. ಇದನ್ನ ಮೊದಲನೇ ಆರ್ತಿರ್ತಕ್ಕಂತಹ ದುರ್ಯೋಧನ ಏನ್ ಮಾಡ್ತಾನೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನಾದರೂ ರಾಜಗದ್ದುಗೆಗೆ ಕಂಟೆಸ್ಟ್, ನಾವು ಒಬ್ಬ ಪ್ರತಿನಿಧಿ, ನಾನೊಬ್ಬ ಸ್ಪರ್ಧಾಳು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲದೆ ಇರೋ ಹಂಗೆ ಮಾಡಬೇಕು ಅಂತಲೇ ಭೀಮಸೇನ ದೇವರನ್ನು ಕೊಂದು ಬಿಟ್ರೆ ಇನ್ನುಳಿದವರೆಲ್ಲರೂ ಕೂಡ ನಿರ್ವೀರ್ಯರಾಗ್ತಾರೆ ಅಂತ ಯೋಚನೆ ಮಾಡ್ತಾರೆ.
ಭೀಮಸೇನ ದೇವರ ಸಹಿತವಾಗಿ ಇವರನ್ನೆಲ್ಲರನ್ನೂ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾನೆ ವಾರಣಾವತಿ. ಇದಾಗದೇ ಇದ್ದಾಗ ಮುಂದಿನ ಹಂತದಲ್ಲಿ ಏನ್ ಮಾಡ್ತಾರೆ, ದಾಯ ವಿಭಾಗಕ್ಕೋಸ್ಕರ ಬರ್ತಾರೆ. ಅಲ್ಲಿ ಇವನು ಭೀಮಸೇನ ದೇವರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಏನು ಕೊಡ್ತಾರೋ ಅದರಿಂದಾಗಿ ನಾವೇನ್ ಮಾಡ್ತೀವಿ, ರಾಜ್ಯವನ್ನ ಕಟ್ಟುತ್ತೀವಿ. ವಸ್ತುಗತ್ಯ ಭೀಮಸೇನ ದೇವರೇ ರಾಜ್ಯವನ್ನ ಕಟ್ತಾರೆ. ಕಟ್ಟೋದು ಭೀಮಸೇನ ದೇವರು ತಮ್ಮ ಸ್ವಭಾವ ಬಲ ಪರಾಕ್ರಮದಿಂದಾಗಿ ಅದನ್ನು ಕಟ್ತಾರೆ. ಯಾಕೆಂದ್ರೆ ರಾಜಸೂಯಾಗದಲ್ಲಿ ತಂದಿರತಕ್ಕಂತಹ ಪ್ರತಿಶತ 75 ಭಾಗ ಸಂಪತ್ತು ಇವರ ಬಲದಿಂದಲೇನೆ ನಾನು ಹಿಂದಿದ್ದೀನಿ, ನೀನು ಹೋಗಿ ಕೃಷ್ಣನನ್ನ ಇಟ್ಟುಕೊಂಡ್ಬಿಟ್ಟು ಏನು ಮಾಡು ಅಂದ್ರೆ ಖಂಡವ ಪ್ರಸ್ಥವನ್ನ ದಹನ ಮಾಡ್ಲಿಕ್ಕೋಸ್ಕರವಾಗಿ ಅವಕಾಶವನ್ನ ಮಾಡಿಕೊಡು. ಭೀಮಸೇನ ದೇವರು ತಾವು ಹಿಂದಿರ್ತಾರೆ, ಎಲ್ಲದಕ್ಕೂ ತಾವು ಹಿಂದಿದ್ದು ಅರ್ಜುನನ ಕಡೆಯಿಂದ ಕೀರ್ತಿ ಮಾತ್ರ ಅರ್ಜುನನಿಗೆ ಸಂದಾಯ ಆಗೋ ಹಂಗೆ. ದ್ರೌಪದಿ ದೇವಿಯ ಪರಿಣಯದ ಸಂದರ್ಭದಲ್ಲಿ ಏನೋ ಪೂರ್ವಭಾವಿಯಾಗಿ ದ್ರುಪದರಾಜನನ್ನ ಹಾರಿ ಹೋಗಿ ಅರ್ಜುನ ಹಿಡಿಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಭೀಮಸೇನ ದೇವರು ಸರ್ವಾವಕಾಶವನ್ನು ಮಾಡಿಕೊಡ್ತಾರೆ. ರಥಚಕ್ರ ರಕ್ಷಕರು ಏನಿರ್ತಾರೆ ಅವ್ರನ್ನೆಲ್ಲರನ್ನೂ ಖಂಡಿಸ್ತಾರೆ, ದೂರಕ್ಕೆ ತಳ್ತಾರೆ. ಯುಧಾಮನ್ಯು, ಉತ್ತಮೋಜಸ, ಶಿಖಂಡಿ ಯಾರ್ಯಾರು ಇದ್ರೋ ದ್ರುಪದರಾಜನಿಂದ ಅವ್ರನ್ನ ಪ್ರತ್ಯೇಕಿಸ್ತಾರೆ. ದ್ರುಪದರಾಜನನ್ನು ಒಬ್ಬಂಟಿಯನ್ನಾಗಿ ಮಾಡ್ತಾರೆ, ಅವನನ್ನು ನಿಶಸ್ತ್ರನನ್ನಾಗಿ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ ಅರ್ಜುನ ಹೋಗ್ಬಿಟ್ಟು ತಾನು ಹಿಡಿತಾನೆ. ಹಿಡಿದಾಗ ಯುದ್ಧದ ಭರಾಟೆಯಲ್ಲಿ ದ್ರುಪದರಾಜನ ಸೈನ್ಯವನ್ನು ಸಂಹಾರ ಮಾಡೋ ಹಂಗೆ ತೋರಿಸ್ತಾರೆ. ಅರ್ಜುನ ಒಂದು ಮಾತಂತ ಅದನ್ನ ಅನ್ನೋ ಹಂಗೆ ಮಾಡ್ತಾರೆ ಬೇಕಂತ, ಏನಂದ್ರೆ ಇವನು ನಮ್ಮ ಸಂಬಂಧಿಯಾಗಲಿಕ್ಕೆ ಅರ್ಹ ಅಂತ ಒಂದು ಮಾತು ಅರ್ಜುನನ ಬಾಯಿಯಿಂದ ಬರೆಸ್ತಾರೆ. ಆ ಮಾತು ಮುಂದಕ್ಕೆ ಏನಕ್ಕೆ ಕಾರಣ ಆಗ್ತದೆ ಅಂದ್ರೆ 16,000 ಗೋದಾನಗಳನ್ನು ಕೊಟ್ಟು ಬಿಟ್ಟು ಬ್ರಾಹ್ಮಣರನ್ನು ಕೊಂಡುಕೊಂಡು ತನಗೆ ಬೇಕಾಗಿರತಕ್ಕಂತಹ ಯಜ್ಞ ನಿಷ್ಪನ್ನವಾಗತಕ್ಕಂತಹ ಮತ್ತೆ ಚರುವಿನಿಂದಾಗಿ ಮತ್ತೆ ದ್ರೋಣನನ್ನು ಸಂಹಾರ ಮಾಡತಕ್ಕಂತಹ ಮಗ ಅರ್ಜುನನಿಗೆ ಹೆಂಡತಿಯಾಗತಕ್ಕಂತಹ ಮಗಳು ಸಿಗಬೇಕು ಅಂತ ದ್ರುಪದರಾಜ ಮುಂದೆ ಉದ್ಯುಕ್ತನಾಗಲಿ ಈ ಒಂದು ಮಾತು ಪ್ರೇರಣೆ ಆಗುತ್ತೆ. ಭೀಮೋ ಭೂತ್ ಯೋ ನಭೇದ್ಯ. ಇವರು ಮಾಡತಕ್ಕಂತಹ ತಂತ್ರ ಏನಿದೆ ಆ ತಂತ್ರವನ್ನು ಯಾರೂ ಕೂಡ ಏನ್ ಮಾಡ್ಲಿಕ್ಕಾಗೋದಿಲ್ಲ ಅಂದ್ರೆ ಮುರಿಲಿಕ್ಕಾಗೋದಿಲ್ಲ. ದಾಸರಾಯರಂತಾರೆ ಅದಕ್ಕೇನೆ ಏನಂದ್ರೆ, ತಂತ್ರದಲ್ಲಿ ಗೆಲ್ಲಬೇಕು ಶಕುನಿ ದುರ್ಯೋಧನರ ಕುಂತಿನಂದನನೆಂದು ಹೆಸರಾಗಬೇಕು, ಮರುತನೆ ಏಳೆಂದು ಎಬ್ಬಿಸಿದಳಂಜನೆಯು ಶ್ರೀರಾಮ ಸೇವೆಗೆ ತಡಬಾಯಿತೇಳು ಅಂತ ಹೇಳ್ತಾರೆ. ಆ ತಂತ್ರ ಏನೇನ್ ಮಾಡ್ತಾರೆ ಭೀಮಸೇನ ದೇವರು ಬಹಳ ಸ್ವಾರಸ್ಯಭರಿತವಾದಂತಹ ತಂತ್ರಗಳನ್ನ ಹೇಳ್ತಾ ಹೋಗ್ತಾರೆ. ತಂತ್ರ ಹೆಣೆದಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ, ಅದೇ ಅದ್ಭುತವಾದಂತಹದ್ದು. ಅದನ್ನ ಮುಂದಿನ ವೃತ್ತಾಂತದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ನಾಳೆ ಶ್ರೀಕೃಷ್ಣ.